ಆಕಾಶವಾಣಿ ಮಡಿಕೇರಿ. ಅನಾದಿ ಗಾನವು ನಾನು ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಗಾಯಕನೇ ನಿನ್ನ ಅನಾದಿ ಗಾನವು ನಾನು. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಶ್ರೋತೃಗಳೇ, ಇಂದಿನ ನಮ್ಮ ಅತಿಥಿ ಒಂದು ರೀತಿಯಲ್ಲಿ ಆಕಸ್ಮಿಕವಾಗಿ ಬಂದಂತಹ ಹಿರಿಯ ಜೀವ. ಹೀಗೆ ಮಧ್ಯಾಹ್ನ ಒಮ್ಮೆ ಊಟದ ಸಮಯದಲ್ಲಿ ನಾವಿದ್ದಾಗ ಅವರು ಹರಿಬಿರಿಯಲ್ಲಿ ಬಂದರು. ಮಳೆಯ ಹನಿಗಳನ್ನು ಹೊತ್ತು ಮನಸ್ಸಿನಲ್ಲಿ ಸಾಕಷ್ಟು ದುಗುಡ ದುಮ್ಮಾನ ತುಂಬಿತ್ತು. ಬಂದವರೇ, ಮೇಡಮ್, ನಾವು ಸಂದರ್ಶನಕ್ಕೆ ಬಂದಿದ್ದೀವಿ, ಖಂಡಿತ ನೀವು ಸಂದರ್ಶನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಸಂದರ್ಶನ ಮಾಡ್ತೀರಾ ಅಂತ ಕೇಳಿದಾಗ ಒಂದು ರೀತಿಯಲ್ಲಿ ಹಿರಿಯ ಜೀವ ಬಳಲಿಕೆಯಿಂದ ಬಂದಂತಹ ರೀತಿಯನ್ನು ಕಂಡಾಗ ಎಂತಹವರಿಗೂ ಮನಸ್ಸಿನಲ್ಲಿ ನೋವಾಗತ್ತೆ, ಸಂಕಟ ಆಗತ್ತೆ. ನಮ್ಮ ಮನೆಗಳಲ್ಲೂ ಕೂಡ ಹಿರಿಯ ಜೀವಗಳು ಈ ರೀತಿ ಸಂಕಟ ಪಡ್ತಾ ಇದ್ದಾಗ ನಾವು ನೊಂದುಕೊಳ್ತೀವಿ, ಸಹಾಯ ಮಾಡ್ತೀವಿ, ಸಹಕಾರವನ್ನು ಕೊಡ್ತೀವಿ. ಇವು ಕೆಲವೊಂದು ಮನೆಗಳಲ್ಲಿ ಮಾತ್ರ ಅಂತ ಹೇಳೋದನ್ನು ಮರೆಯಬಾರದು ಅಂತ ಒಂದು ಗಮನ ಸೆಳೆಯುವಂತಹ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆಯೇ ಒಬ್ಬ ಅತಿಥಿ ತಾನಾಗೇ ಬಂದು ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳಿದಾಗ ಮಡಿಕೇರಿ ಆಕಾಶವಾಣಿ ಪ್ರೀತಿಯಿಂದ ಕರೆದು ಸಂದರ್ಶನ ಕೊಠಡಿಗೆ ಕರೆದುಕೊಂಡು ಹೋಗಿ ಅವರನ್ನು ಮಾತನಾಡಿಸಿದಂತಹ ಕ್ಷಣ ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಬಯಕೆ ಆಗಿದ್ದಂತೂ ನಿಜ. ಹಾಗಾಗಿ ಆ ಒಂದು ಕ್ಷಣಗಳನ್ನು ತಮ್ಮ ಮುಂದೆ ಕಾರ್ಯಕ್ರಮಕ್ಕೂ ಮುನ್ನ ಹಂಚಿಕೊಂಡಿದ್ದಾಯಿತು. ಅವರು ಶ್ರೀಕೃಷ್ಣನ ಭಕ್ತೆ, ನಾನು ನೃತ್ಯವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮ ಸ್ಟುಡಿಯೋದಲ್ಲಿ ಅವರೇ ಹಾಡಿ ನೃತ್ಯ ಕೂಡ ಮಾಡಿದರು. ಇದು ಶ್ರವ್ಯ ಮಾಧ್ಯಮ ಆಗಿರೋದ್ರಿಂದ ತಮಗೆ ನೃತ್ಯವನ್ನು ಪ್ರಸ್ತುತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ವೇದಿಕೆ ಇರುವಂತಹದ್ದು ಶ್ರವ್ಯಗಳಲ್ಲಿ ಕೇಳುವಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಂತಹದ್ದು, ಮಾಹಿತಿಯನ್ನು ತಮ್ಮ ಬಳಿಗೆ ತರುವಂತಹ ಒಂದು ವಿಶೇಷ ಮಾಧ್ಯಮ. ಅಂತಹದರಲ್ಲಿ ನಮ್ಮ ಕೊಡಗಿನಲ್ಲಿ ಹುಟ್ಟಿ ಬೆಳೆದಂತಹ ಹಿರಿಯ ಜೀವ ನಮ್ಮ ಸ್ಟುಡಿಯೋಗೆ ಬಂದಿದೆ. ಬನ್ನಿ ಮಾತನಾಡಿಸೋಣ, ತಡ ಮಾಡೋದು ಬೇಡ ಅಲ್ವಾ? ನಮ್ಮ ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋಗೆ ಹಿರಿಯ ಜೀವ ಬಂದಿದೆ. ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಯಾವ ಊರು? ನಾನು ಎಸ್ನಮ್ಮಲೆ. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ ಅಂತ, MK ಸರಸ್ವತಿ. ನನ್ನ ಗಂಡನ ಹೆಸರು ಕಾಳಪ್ಪ. ಇನ್ನು ಅದೇ ಬೆಸ್ನಮ್ಮಲೆ ನಮ್ಮದು ಮನೆ ಮಾಣೀರ. ನೀವು ಯಾವ ಊರಲ್ಲಿ ಹುಟ್ಟಿದ್ದು ಬೆಳೆದಿದ್ದೆ? ನಾನು ಅಲ್ಲಿ ಹತ್ತಿರದಲ್ಲೇ ತಾವಳಗೇರಿ ಅಂತ ಒಂದು ವಿಲೇಜು, ಅದರಲ್ಲಿ ನಾನು ಹುಟ್ಟಿದ್ದು. ಯಾರೆಲ್ಲ ಮನೆ. ನಿಮ್ಮ ಜೊತೆ ಹುಟ್ಟಿರೋರು? ನನ್ನ ತಮ್ಮ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಇನ್ನೊಂದು ತಂಗಿ, ಅವರು ಮನೆಯಲ್ಲಿರೋದು. ನಾನು BA ಮಾಡಿಬಿಟ್ಟು ನಾನು ಮನೆಯಲ್ಲಿರೋದು. ಇನ್ನೊಂದು ಅಕ್ಕ ಇದ್ದಾರೆ. ಅಕ್ಕ ಹೆಚ್ಚು ಆಗಿದ್ದರು. ಎಲ್ಲಿ ಓದಿದ್ರಿ ನೀವು? ನಾನು ಕಾವೇರಿ ಕಾಲೇಜಲ್ಲಿ ಓದಿದ್ದು ಮೇಡಮ್. ಕಾವೇರಿ ಕಾಲೇಜಲ್ಲಿ? ನಂದು ಕನ್ನಡ ಮೇಜರ್ ಕನ್ನಡ ನಂದು. ಅದರಲ್ಲಿ ಹಿಸ್ಟ್ರಿ ಹೋಗ್ಬಿಡ್ತು ಮೇಡಮ್. ನಮಗೆ ಜಾಗ್ರಫಿ, ಹಿಸ್ಟ್ರಿ, ಕನ್ನಡ ಇತ್ತು. ಕನ್ನಡ ಪಾಸ್ ಆಗಿದ್ದೀನಿ. ನನಗೆ ಅಷ್ಟು ಈಜಿ ಕನ್ನಡ. ಕನ್ನಡ ಭಾಷೆ ಅಂದ್ರೇನೆ ಹಾಗೆ, ಭಾಷೆ ಅಂದ್ರೆ ಸುಲಭದ ಭಾಷೆ. ನನಗೆ 100ಕ್ಕೆ 100 ಸಿಕ್ತಿತ್ತು ಕನ್ನಡ. ನಿಮ್ಮ ಮಾತೃಭಾಷೆ ಯಾವುದು? ಮಾತೃಭಾಷೆ ಕೊಡವ ಭಾಷೆ. ನೀವು ಓದಿದ್ದು ಕನ್ನಡ ಭಾಷೆಯಲ್ಲಿ. ಅಂದಿನ ಗುರುಗಳು ನೆನಪಿದಾರಾ? ಇದ್ದಾರೆ, ಹೇಳಿ. ಇದು ರಾಮಕೃಷ್ಣ ಉಡುಪ ಅಂತ, ಅವರು ನಮ್ಮ ಪ್ರಿನ್ಸಿಪಾಲು, ವಯಸ್ಸಾದವರು. ಇನ್ನು ಈರಪ್ಪ ಅಂತ ಒಬ್ಬ ಲೆಕ್ಚರರು, ಅವರು ಪೊಲಿಟಿಕಲ್ ಸೈನ್ಸ್ಗೆ ಬರೋದು, ಅವರೊಬ್ಬರು. ಇನ್ನೊಬ್ಬರು ಬೋಸು ಅಂತ, ಅವರು ಯಾರ ಮನೆ ಮತ್ತೋಯ್ತು, ಬೋಸು ಅಂತ ಒಬ್ಬರು, ಅವರು ಹಿಸ್ಟ್ರಿ ಲೆಕ್ಚರರು. ಇನ್ನೊಬ್ಬರು ಸುಮಾರು ಜನ ಇದ್ದಾರೆ ಮೇಡಮ್, ಇನ್ನು ಯೋಚನೆ ಮಾಡಿ. ನಿಮ್ಮ ಗೆಳತಿಯರು?
ನನ್ನ ಗೆಳತಿಯರು ಒಂದು ಸರೋಜ, ಕಾಟಿಮಾಡ ಸರೋಜ ಅಂತ ಒಬ್ಬರು, ಇನ್ನೊಬ್ರು ಅಪ್ಪಣೆಂಡ ದೇಚಮ್ಮ ಅಂತ ಒಬ್ರು, ಇನ್ನೊಬ್ರು ಕಾಂಡಿರ ಶಾಂತಿ ಅಂತ ಒಬ್ರು. ಅವರೆಲ್ಲ ಇವಾಗ ಸಿಗ್ತಾರಾ? ನಿಮ್ಮ ವಯಸ್ಸು ಏನು? ಸಿಕ್ಕೋದಿಲ್ಲ ಮೇಡಮ್ ಈಗ ನನಗೆ. ನಿಮ್ಮ ವಯಸ್ಸು? ನನ್ನ ವಯಸ್ಸು 74 ಆಗಿ 75 ರನ್ನಿಂಗು. ಹೌದಾ? ಅಂತೂ ತುಂಬಾ ಮುಕ್ಕಾಲು ಭಾಗ ನಡೆದಿದ್ದೀರಿ ಜೀವನದಲ್ಲಿ. ನಿಮ್ಮ ಅಮ್ಮನ ಬಗ್ಗೆ ಹೇಳಿ, ಅಪ್ಪನ ಬಗ್ಗೆ ಹೇಳಿ. ನನ್ನ ತಂದೆ ಹೆಸರು ದೇವಯ್ಯ ಅಂತ, ನನ್ನ ತಾಯಿ ಹೆಸರು ಗಂಗಮ್ಮ. ವಿದ್ಯಾಭ್ಯಾಸಕ್ಕೆ ಮನ್ನಣೆಯನ್ನ ಕೊಟ್ರು ಅವರು. ಅವರು ಕೊಟ್ಟರು. ಏನ್ ಹೇಳ್ತಾ ಇದ್ರು ಅವರು? ಅವರು ಎಷ್ಟು ಕಷ್ಟದಲ್ಲಿದ್ರು ನಮ್ಮನ್ನು ಶಾಲೆ ಬಿಡಿಸಿಲ್ಲ, ಹಾಗೆ ನಮ್ಮನ್ನು ಓದಿಸ್ತಾ ಬಂದು ಆಗಲ ಕಾಲದಲ್ಲೇ ನನ್ನ ತಮ್ಮ ಎಮ್ಮೆ ಮಾಡಿದ್ದಾರೆ. ಎಲ್ಲ ಓದಿಸಿ ಮಾಡಿಸಿ ಪ್ರೀತಿಯಿಂದ ಇದ್ದು ಇವಾಗ ಸತ್ತು ಹೋಗಿದ್ದಾರೆ ಮೇಡಮ್. ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ರು ಅಂತ ಪಡ್ತಾ ಇದ್ರು. ಹೇಗಿತ್ತು ಜೀವನ? ಇಲ್ಲ, ಈಗ ನಾವು ಆಗ ಹೇಗಿತ್ತು ಜೀವನ ನಿಮ್ಮ ತಾಯಿ ಮನೆಯಲ್ಲಿ? ನಮ್ಮ ತಾಯಿ ಮನೆಯಲ್ಲಿ ತಾಯಿ ಮನೆ. ನನ್ನ ತಾಯಿ ಅವ್ರ ತಾಯಿಯ? ನಿಮ್ಮ ತಾಯಿ. ಅದೇ, ನನ್ನ ತಾಯಿ ತುಂಬ ಕೆಲಸ ಎಲ್ಲ ಮಾಡ್ತಾರೆ. ಆಗಲೇ ಅವರು ಆಗ 8ನೇ ಕ್ಲಾಸ್ ಇತ್ತಲ್ಲ ಮೇಡಮ್, 8ನೇ ಕ್ಲಾಸ್ ಓದಿದ್ರು. ನಮ್ಮ ತಂದೆಗೆ ವಿದ್ಯೆ ಇಲ್ಲ, ಅವರು ಹಾಗೆ. ನಿಮ್ಮ ತಂದೆ ಓದಿರ್ಲಿಲ್ಲ, ತಾಯಿ 8ನೇ ತರಗತಿ ಓದ್ತಾ ಇದ್ರು. ಬೇಕಾಗಿ ನಮ್ಮನ್ನೆಲ್ಲ ಓದಿಸಿದ್ದು. ಇನ್ನು ನನಗೆ ಅಕ್ಕ ಇದ್ದಾರೆ, ಅಕ್ಕ ಹೆಚ್ಚು ಆಗಿದ್ದರು. ಅವರ ಮಗ ಲಾಯರು ವಿರಾಜಪೇಟೆಯಲ್ಲಿ, ಮಡಿಕೇರಿಯಲ್ಲಿ ಅವರ ಆಫೀಸ್ ಇರೋದು. ಅವರು ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಅಲ್ಲಿ ಅವರು ಬೇಲೆಲ್ಲ ತೆಗೆಯೋದು ಬ್ಯಾಂಗ್ಳೂರಲ್ಲಿ. ಇಲ್ಲಿ ವಾರದ ಅರ್ಧ ಇಲ್ಲಿ, ಅಲ್ಲಿ ಅರ್ಧ. ಇನ್ನು ಅವ್ರು ತಂಗಿದ್ದಾರೆ, ಅವರು ತಿತಿಮತಿ ಕಾಲೇಜು ಪ್ರಿನ್ಸಿಪಲ್ ಅಲ್ಲ, ಇವರು ಲೆಕ್ಚರರ್, ಅವರು ಗೌರ್ಮೆಂಟ್ ಕಾಲೇಜುದು ತಿತಿಮತಿಯಲ್ಲೂ PUC. ಈಗ ಅಮ್ಮ ಹೇಳಿದಂತಹ ಕಿವಿ ಮಾತು, ಅಪ್ಪ ಕೊಟ್ಟಂತಹ ಪ್ರೀತಿಯ ಸಲಹೆ ಬಗ್ಗೆ ಹೇಳಿ. ನೀವು ಕಿರಿ ಮಗಳಾ? ಕಿರಿದಲ್ಲ, ನಾನು ಸೆಕೆಂಡ್ ಒನ್, 2ನೇವರು. ಅಮ್ಮ ಹೇಳ್ತಿದ್ದಂಥ ಕಿವಿ ಮಾತು ಹೇಳಿ. ಅಮ್ಮ ಹೇಳೋದು, ನೀವು ಚೆನ್ನಾಗಿ ಓದಿ ನಾವು ಕಷ್ಟ ನೀವು ಪಡಬಾರ್ದು. ನಾವು ಎಷ್ಟು ಕಷ್ಟ ಇದ್ದರೂ ನಿಮ್ಮನ್ನು ಓದಿಸ್ತೀವಿ. ನೀವು ಹಾಗೆ ಮಾಸ್ಟರ್ ಎಲ್ಲ ಹೇಳಿದೆಲ್ಲ ಕೇಳ್ಬಿಟ್ಟು ನೀವು ಹುಷಾರು ಬಂದ್ಬಿಟ್ಟು ಅಲ್ಲಿಂದ ಓದಿ, ನಾವು ಸಾಯೋವರೆಗೆ ನೀವು ಚೆನ್ನಾಗಿ ಆಗ್ಬಿಟ್ಟು ಎಲ್ಲ ಕೆಲಸದಲ್ಲಿ ಅಲ್ಲಿ ಇರಬೇಕು ಅಂತ ಹೇಳ್ಕೊಟ್ರು. ನೀವು ಕೆಲ್ಸಕ್ಕೆ ಸೇರಿದ್ರಾ? ಸೇರಿಲ್ಲ ಮೇಡಮ್ ನಾನು. ಯಾಕೆ? ನನ್ನ ತಮ್ಮ ಹೇಳಿದ್ರು, ನೀನು ತಂಗಿ ಮನೇಲೇ ಇರಿ, ನನ್ನ ಮನೆ ಹಾಳಾಗ್ಬಿಡ್ತದೆ ಅಂತ. ಯಾಕಂತೆ? ತಮ್ಮ ಹೇಳಿದ್ದು. ಅದಕ್ಕೆ ನಾವು ಜಾಬಿಗೆ ಹೋಗಿಲ್ಲ. ಅದೇ ಮನೆಯಲ್ಲೇ ಇದ್ದು ನಾವು ಚೆನ್ನಾಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವಾಗ ಮನಸ್ಸಿಗೆ ನೋವಾಯ್ತು ನಿಮಗೆ ತಮ್ಮ ಹೇಳಿದಾಗ? ಇಲ್ಲ, ನನಗೆ ನೋವಾಗಿಲ್ಲ. ಅವನ ಮನೆ ಪಾಪ ಹಾಳಾಗ್ತದೆ ಅಂತ ಕೆಲಸ ಎಲ್ಲ ಮಾಡ್ಬೇಕಲ್ಲ ಮೇಡಮ್, ತೋಟ ಇತ್ತು ನಮಗೆ. ಅಂದ್ರೆ ಕೆಲಸಕ್ಕೆ ಹೋದ್ರೆ ಮನೆ ಹಾಳಾಗುತ್ತೆ ಅಂತ ಅಂದ್ರೆ ಮನೆ ಕೆಲಸಗಳನ್ನ ಮಾಡಿ ಅಂತ ನಮಗೆ ಮಾಡ್ಕೊಂಡಿರಿ ಅಂತ. ಚೆನ್ನಾಗಿ ಎಲ್ಲ ಕೆಲಸ ಬಾಕಿ ಉಳಿದೋಗುತ್ತೆ, ಹಾಳಾಗುತ್ತೆ ಅಂತ ಆ ಅರ್ಥದಲ್ಲಿ ಹೇಳಿದ್ದಾರೆ. ನೀವು ಉಳ್ಕೊಂಡ್ರ? ಅವ್ರ ಮಾತು ಕೇಳ್ಕೊಂಡು ಉಳ್ಕೊಂಡಿದ್ದೀನಿ. ನನಗೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ನಿಮ್ಗೇನೋ TCH ಮಾಡ್ಲಿಕ್ಕೆ ಹೋಗಿದ್ದೆ, ಅದಕ್ಕೂ ಅವ್ರು ಬಿಡ್ಲಿಲ್ಲ ತಮ್ಮ. ಈಗಿದಾರ ತಮ್ಮ ಇದ್ದಾರೆ. ಏನ್ ಹೇಳ್ತಾರೆ ಈಗ? ಜಗಳ ಮಾಡ್ತೀರಾ? ಇಲ್ಲ, ಜಗಳ ಮಾಡೋದಿಲ್ಲ. ಒಮ್ಮೊಮ್ಮೆ ಕೇಳ್ತೀರಾ, ನಿನ್ನಿಂದ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಕಣಕ್ಕಿಂತ ಈಗ ನನಗೆ ತುಂಬಾ ಆಸೆ ಮೇಡಮ್. ಯಾಕೆ ಮದುವೆ ಆಯ್ತಲ್ಲ, ಈಗ ನಾನೇ ಬೇರೆ ಅವರೇ ಬೇರೆ. ಈಗ ಪ್ರೀತಿ ಜಾಸ್ತಿ. ನಾನು ತವ್ರ ಮನೆಗೆ ಹೋಗುವಾಗ ಒಂಚ ನೀರು ಹಾಕಿದ್ರೆ ಸಾಕು ನನಗೆ, ಅಷ್ಟೊಂದು ಖುಷಿ ಇದೆ ನನಗೆ. ತವರ ಮನೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ತವರ ಮನೆ ಅಂತ ಅಂದ್ರೇನೆ ತುಂಬಾ ಆಸೆ. ತಾನು ಬೆಳೆದು ಆಡಿದಂತಹ ಮನೆ ಅಂತ ಅಂದಾಗ ಅವಳ ಕಂಗಳಲ್ಲಿ ಆನಂದ ಭಾಷ್ಪ. ಭಾಗ್ಯದ ಬಳೆಗಾರ ಶೆಟ್ಟಿ ಹೋಗಿ ಬಾರಯ್ಯ ನನ್ನ ತವರಿಗೆ ಅಂತ ಹಾಡೆಲ್ಲ ಕಲ್ತಿದ್ದೀರಾ? ಅವತ್ತೇನೆಲ್ಲ ಕಲ್ತಿದ್ರಿ? ನಾನು ಏನು ಕಲಿಯೋದು ಬೇಡ. ಆವತ್ತು BA ಅಭ್ಯಾಸ ಮಾಡಿದ್ರಲ್ವಾ, ಅವಾಗ ಏನೆಲ್ಲ ಕಲ್ತಿದ್ರಿ? ಏನು ಅಲ್ಲಿ ಓದೋದು ಕಲ್ತಿದ್ದೆ, ಅದು ಇದು ಸ್ಕೂಲುದೆ, ಇನ್ನೇನು ಕಲಿಯೋದು. ಇನ್ನು ಫ್ರೆಂಡ್ಶಿಪ್ ಕಲ್ತ್ಕೊಂಡೆ, ಆಸೆ ಕಲ್ತ್ಕೊಂಡೆ, ಒಳ್ಳೆಯವರ ಮಾತು ಕೇಳ್ಕೊಂಡು ಆ ಮಾತು ನಾನು ಕಿವಿಯಲ್ಲಿ ಇಟ್ಕೊಂಡೆ. ಒಳ್ಳೆಯವ್ರ ಮಾತು ಕೇಳ್ಕೊಂಡು ಒಳ್ಳೆ ಮಾತೆಲ್ಲ ನನಗೆ ಇದು ಇತ್ತು. ನನಗೆ ಆಸೆ ಅರ್ತಿ ಅಂದರೆ ತುಂಬ ಇಷ್ಟ ಮೇಡಮ್. ಅಷ್ಟು ನನಗೆ ಜನರಂದ್ರೆ ಅಂತ ಖುಷಿ ನನಗೆ. ಅಮ್ಮ ಮಾಡ್ಕೊಡ್ತಿದ್ದಂಥ ತಿಂಡಿಗಳು? ಅಮ್ಮ ನನಗೆ ಕೇಸರಿ ಬಾತ್ ಮಾಡ್ತಿದ್ರು ಮೇಡಮ್. ಆಗಿನ ಕಾಲದಲ್ಲಿ
ಜಿಲೇಬಿ ಜಿಲೇಬಿಗೆ ಮಿಷಿನ್ ಇಲ್ಲ. ಅವರು ಒಂದು ಚರಟೆ ತಕೊಂಡು ಚರಟೆದಲ್ಲಿ ಒತ್ತು ಬಿಟ್ಟು ನಮಗೆ ಮಾಡಿಕೊಡ್ತಾ ಇದ್ರು. ನೀವು ಇವತ್ತಿಗೂ ಮಾಡ್ತೀರಾ? ನನಗೆ ಗೊತ್ತಾಗೋದಿಲ್ಲ. ಇನ್ನು ಆಲ್ಬಾಯಿ ಅಂತ ಮಾಡ್ತಾ ಇದ್ರು. ಹೇಗ್ ಮಾಡ್ತಿದ್ರು ಅಂತ ನೆನಪಿದ್ಯಾ ಅಮ್ಮ? ಹೇಳಿ. ಅದೆಲ್ಲ ಮಾಡ್ಕೊಡ್ತಾ ಇದ್ರು ನಮಗೆ. ಹೇಗ್ ಮಾಡ್ತಿದ್ರು ಹಾಲುಬಾಯಿ ನೆನೆಸ್ಕೊಂಡಿದ್ದೀರಾ? ಇದ್ರೆ ಬೆಲ್ಲ ತೆಂಗಿನಕಾಯಿ ಇದು ಚೊರೆದ್ಬಿಟ್ಟು ಹಾಕ್ಬಿಟ್ಟು ಬೆಲ್ಲ ಮಡಗೋದು. ಅಲ್ಲಿಂದ ಅದು ನನಗೆ ಗೊತ್ತೇ ಆಗೋದಿಲ್ಲ ಸರಿಯಾಗಿ, ನೆನಪಿಲ್ಲ. ಅಲ್ಲಿಂದ ಪುಡಿ ಹುರಿಬೇಕಂತದೆ ಅಂತ ಚೆನ್ನಾಗಿ ತಿರುಗೋದು ಮೇಡಮ್. ತಿರುಗಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿರುಗೋದು ಕಾಣ್ತದೆ. ತಿರುಗಿಬಿಟ್ಟು ಅದು ಒಂಥರ ಬೇಯ್ತದೆ ಕಪ್ಪಾಗಿ. ಅಲ್ಲಿಂದ ಅದನ್ನ ಆರೋಕ್ಕೆ ಹಾಕೋದು ಒಂದು ಪ್ಲೇಟಿಗೆ. ಅಲ್ಲಿ ಆರಿಸ್ಬಿಟ್ಟು ಅದನ್ನ ಹೀಗೆ ಕಟ್ ಮಾಡಿ ತಿನ್ನೋದು. ತುಪ್ಪ ಹಾಕಿ ಜಾಸ್ತಿ ಕೊಡ್ತಿದ್ರ ಅಮ್ಮ ನಿಮಗೆ? ನಾನು ಜಾಸ್ತಿ ಕೊಡ್ತಿದ್ರು. ನಾನು ಆಗ್ಲೇ ಹುಷಾರು ಮೇಡಮ್, ನನ್ನೇ ಖುಷಿ ಅವರಿಗೆ. ಬಂಗಾರಿ ಅಂತ. ಆದ್ರೆ ನಾನು ಅವರಷ್ಟು ಚಂದ ಇಲ್ಲ. ನಾನು ಕಪ್ಪು, ಅವರೆಲ್ಲ ಬೆಳ್ಳಗಿದ್ದಾರೆ. ನನ್ನ ತಂದೆ ಬೆಳ್ಳಿಗೆ, ಕಪ್ಪು ಕಸ್ತೂರಿ ಅಂತ. ನನ್ನ ತಂದೆ ಬೆಳ್ಳಿಗೆ, ಇನ್ನು ತಾಯಿ ನನ್ನ ಹಾಗೆ ಕಪ್ಪಿಗೆ. ತಾಯಿಯ ರೀತಿ ನೀವು. ಇಷ್ಟುದ್ದ ಜಡೆ ಆಯ್ತಾ, ಪೈರು ಕೇಳೋ ಹೋಗುವಾಗ ಅವ್ರು ಅದನ್ನ ಇಲ್ಲಿ ಸಿಕ್ಸ್ಬಿಡೋದು. ಏನೆಲ್ಲ ಹಾಕಿ ಕೂದಲಿನ ಸಂರಕ್ಷಣೆ ಮಾಡ್ತಾ ಇದ್ರು ಅಮ್ಮ? ಒಂದು ಇಲ್ಲ ಮೇಡಮ್, ಪಾಪ 2-3 ದಿವಸಕ್ಕೊಂದ್ಸರಿ ಕಟ್ಟೋದು, ಅಷ್ಟು ಕೆಲಸ. ಅಲ್ಲ, ಇವಾಗ ಉದ್ದ ಜಡೆ ಬೇಕು ಅಂದ್ರೆ ವಿಶೇಷವಾದಂತ ರಕ್ಷಣೆ ತಗೊಳ್ಬೇಕು, ಸಂರಕ್ಷಣೆ. ನಂದು ಇಷ್ಟ ಆಗ್ಲಿತ್ತು ಮೇಡಮ್. ಏನೆಲ್ಲ ಎಣ್ಣೆಗಳನ್ನು ಹಚ್ತಾ ಇದ್ರು? ತೆಂಗಿನ ಎಣ್ಣೆ ಹಚ್ಚುತ್ತಾ ಇದ್ರು. ಇನ್ನೊಂದೊಂದ್ಸಲ ಸ್ನಾನಕ್ಕೆ ಕೈ ಎಣ್ಣೆ. ಮೊದಲು ನಾವು ಒಂದು ಮಾದರಿ ಅಷ್ಟು ಪೂವರು ಅಲ್ಲ, ಅಷ್ಟು ದೊಡ್ಡವರಲ್ಲ ಆಗಿದ್ರು. ಇವಾಗೆಲ್ಲ ಚೆನ್ನಾಗಿದ್ದಾರೆ ಮೇಡಮ್. 1 ಕೋಟಿ ಮನೆ ಕಟ್ಟಿದ್ದಾರೆ. ಇವಾಗ 2 ಕೋಟಿ ಕೊಡ್ಬೇಕು. ಕೆಳಗೆ 7 ರೂಮ್. ಅಮ್ಮ ಇದ್ದಾರಾ? ಇದ್ದಾರೆ ತಮ್ಮ. ಮೇಲೆ ತಮ್ಮ 7, ಮೇಲೆ 7, ಕೆಳಗೆ 7 ರೂಮು. ಅದು ಒಳ್ಳೆ ಚೆನ್ನಾಗಿದೆ ಮನೆ ನೋಡ್ಲಿಕ್ಕೆ. ಈಗ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ನನ್ನ ಮನೆ ನಾನು ಒಬ್ಬಳೇ ಇರೋದು. ಹೌದಾ? ಮದುವೆ ಎಲ್ಲ ತಮ್ಮ ಮಾಡಿಕೊಟ್ಟಿದ್ದು. ಯಾವ ವಯಸ್ಸಿನಲ್ಲಾಯ್ತು ವಿವಾಹ? ನನಗೆ ಸ್ವಲ್ಪ ಲೇಟೇ ಮೇಡಮ್, 39 ವರ್ಷ ಆಗಿತ್ತು. ಯಾಕೆ ತಡ ಆಯ್ತು? ನಾನು ಒಂದು ಮಿಲ್ ಇಟ್ಕೊಂಡಿದ್ದೆ. ಎಂತ ಮಿಲ್ಲು? ಫ್ಲವರ್ ಮಿಲ್ಲು. ಅದು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನಾ. ಅದು ಏಕೋ ಇನ್ನು ಮದುವೆ ಬೇಡ ಅಂತ ಅದು ಇದು. ವಿವಾಹಕ್ಕೆ ಮೊದಲು ಮಿಲ್ ನಡೆಸ್ತಿದ್ರ ನೀವು? ಯಾರು ಅದಿಲ್ಲ? ಮಿಲ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ಓದಿದ ಮಕ್ಕಳಿಗೆ ಕೊಡ್ತಾರಲ್ಲ ಹಾಗೆ. ನನಗೆ 22. ಯಾರು ಅದೆಲ್ಲ ನಿಮ್ಗೆ ಸಹಾಯ ಮಾಡಿದ್ದು? ನಾನೇ ಮಾಡ್ಕೊಂಡದ್ದು ಎಲ್ಲ. ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತು ನಾನು ಸ್ವ ಉದ್ಯೋಗಿ ಆಗಬೇಕು ಅಂತ? ಇನ್ನೂ ಈಗ ಮನೆಯಲ್ಲಿ ಸುಮ್ಮನೆ ಓದ್ಬಿಟ್ಟು ಮನೇಲಿ ಇರ್ಬೇಕು ಮೇಡಮ್. ಅದಾದ್ರೆ ಒಂದ್ ಸೈಡ್ ಸ್ವಲ್ಪ ಆದ್ರೂ ದುಡ್ಡು ಸಿಗ್ತಾ ಇರ್ತದೆ. ತಾಯಿ ತಂದೆನ ಕೇಳಬೇಡ, ನಾವೇ ಅದು ತಕೊಂಡ್ಬಹುದು ನಮ್ಮ ಖರ್ಚಿಗೆ. ಅದಕ್ಕೆ ಬೇಕಾಗಿ ಸ್ವಾಭಿಮಾನದಿಂದ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೊರಟ್ರಿ. ಎಷ್ಟು ದಿನ ಆ ವೃತ್ತಿಯನ್ನ ನಡೆಸ್ತ್ರಿ? 6 ವರ್ಷ ನಡೆಸಿದ್ದು. ಅಲ್ಲಿಂದ ನನಗೆ ಮದುವೆ ಆಯಿತು ಮೇಡಮ್. ಮದುವೆ ಆದಮೇಲೆ ದೂರ ಆಗ್ಬಿಡ್ತು ನಂದು. ಅಲ್ಲಿಗಾಗಿ ಸುಮಾರು ಮೈಲಿ ಒಂದು 8-10 ಮೈಲ್ ಆಗ್ಬಿಡ್ತು. ಅಲ್ಲಿಂದ ಬಸ್ ಇಲ್ಲ, ಆಟೋ ಇಲ್ಲ, ನಡ್ಕೊಂಡು ಬರ್ಬೇಕು ಮೇಡಮ್. ನಾನು ಮಿಲ್ಲಿಂದ ಹೋಗುವಾಗ ನನ್ನ ಗಂಡ ಬರ್ತಾ ಇರೋದು, ನಾ ಹೋಗ್ತಾ ಇರೋದು 8 ಗಂಟೆ ಆಗ್ತದೆ ರಾತ್ರಿ. ಅದಕ್ಕೆ ಅವ್ರು ಬೈದು ಬಿಡಿಸ್ಬಿಟ್ರು, ಬೇಡ ಅಂತ. ಕತ್ತಲೆಲ್ಲ ಓಡಾಡಬೇಡಿ ಅಂತ. ಅವಾಗ ನಂತರ ಏನ್ ಮಾಡಿದ್ರಿ ನೀವು? ಅಲ್ಲಿಂದ ಅವರು ಅಲ್ಲಿ ತೋಟ ಅದು ಇದೆಲ್ಲ ಮಾಡಿಬಿಟ್ಟು ಮನೆಯೆಲ್ಲ ಕಟ್ಬಿಟ್ಟು ಅಲ್ಲಿ ವಾಸ ಇದ್ದವು ನಾವು. ಅಲ್ಲಿಂದ ಮದುವೆ ಯಾವಾಗ ಆಯ್ತು? ಮದುವೆ ನಂತು 87. ಅವ್ರು ಏನ್ ಮಾಡ್ತಾ ಇದ್ರು? ಯಾರು? ನಮ್ಮ ಗಂಡ ಮನೆಯಲ್ಲೇ ಇದ್ದಿದ್ದು ಮೇಡಮ್. ಕೆಲಸ ಇಲ್ಲ, ಕೆಲಸ ಇಲ್ಲ. ಅವ್ರದ್ದು PUC ಆಗಿತ್ತು. ತೋಟದ ಕೆಲಸ ಮಾಡ್ತಾ ಇದ್ರಾ? ಮತ್ತೆ ಜೀವನಕ್ಕೆ ಉಪಾಯವಾಗಿ ಏನು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ? ಅಲ್ಲಿ ಬಾಳೆ ಇತ್ತು, ಸುಮಾರು ಬಾಳೆ ಇದೆ ಮೇಡಮ್. 100 ಗಿಡದಷ್ಟು ಬಾಳೆ ಇತ್ತು. ಇನ್ನು ತೆಂಗಿನಕಾಯಿ ಇದೆ, ತೆಂಗಿನ ಗಿಡ ಒಂದು 8-10 ಇದೆ. ಇನ್ನು ಅಡಿಕೆ ಇದೆ, ಮಾವು ಅದು ಇದು ಎಲ್ಲ ನಾನೇ ನಟ್ಟಿ ಮಾಡಿದ್ ಮೇಡಮ್. ಈಗ ಯಾರಿದ್ದೀರಾ ಮನೆಯಲ್ಲಿ? ಒಬ್ರೆ? ಮನೆ ಈಗ ಬೀಗ ಹಾಕ್ಬಿಟ್ಟು ನಾನು ಇದರಲ್ಲಿ ಇರೋದು ಈಗ ಬಾಡಿಗೆ ಮನೆಯಲ್ಲಿ. ಯಾಕೆ?
ಯಾಕೆಂದರೆ ನನ್ನ ಮೈದ ಇದ್ದಾನೆ ಒಬ್ಬನು, ನನ್ನ ಗಂಡನ ಚಿಕ್ಕಪ್ಪನ ಮಗ ಅವರಿದ್ದಾರೆ ಮೇಡಮ್. ಅವರಿಗೆ ಸ್ವಲ್ಪ ನನಗೂ ಆಗೋದಿಲ್ಲ, ಅವರ ಆಸ್ತಿ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಈಗ ಬಾಡಿಗೆ ಮನೆಯಲ್ಲಿ ಇದ್ದೀರಾ? ಬಾಡಿಗೆ ಮನೆಯಲ್ಲಿ ಊಟ ತಿಂಡಿ ಉಪಚಾರ ಹೇಗೆ? ಅದು ನಾನು ಕೃಷ್ಣ ಪರಮಾತ್ಮನ ಒಲಿದ ಮೇಲೆ ಈಗ 2 ವರ್ಷ ಆಯ್ತು, 2 ಆಯ್ತು, ಇನ್ನು 2 ತಿಂಗಳೇ ಇರೋದು 3 ವರ್ಷಕ್ಕೆ ನನಗೆ. ಅದರ ಪೂಜೆ ನನಗೆ ಬೆಳಿಗ್ಗೆ ಎದ್ದುಬಿಟ್ಟು ನಾನು ಸ್ನಾನ ಮಾಡ್ತೀನಿ. 2 ದಿವಸಕ್ಕೆ ನಾನು ಒಂದು ಸರಿ ಸ್ನಾನ ಮಾಡೋದು, ಏಕೆಂದರೆ ಸ್ಟವ್ವಲ್ಲಿ ಮಾಡಬೇಕು ನಾನು. ಅದಕ್ಕೆ ಬೇಕಾಗಿ ಮಾಡಿಬಿಟ್ಟು ಬೆಳಿಗ್ಗೆ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಒಂದು ಕಾಫಿ ಕುಡಿತೀನಿ. ಅಲ್ಲಿಂದ ಕೃಷ್ಣನಿಗೆ ಹೋಗಿ ಎಲ್ಲ ಮುಖ ಎಲ್ಲ ತೊಳೆದುಬಿಟ್ಟು, ಕೃಷ್ಣ ಒಬ್ಬನೇ ಅಲ್ಲ, ನನಗೆ ಒಂದು 14 ದೇವರಿದ್ದಾರೆ ಜೊತೆಯಲ್ಲಿ. ಕೃಷ್ಣ ಹೇಳಿದ್ದಾನೆ, ಕೃಷ್ಣ ಒಬ್ಬನ ಆಸೆ ಇರಬಾರ್ದು, ಎಲ್ಲ ದೇವ್ರನ್ನೂ ಆಸೆ ಇರಬೇಕು ಅಂತ. ಹಾಗೆ ಹೇಳುವಾಗ ನನ್ನ ಕೈಲಿ ಎಲ್ಲ ದೇವರು ಇತ್ತು. ಅದಕ್ಕೆ ಅವನಿಗೆ ಇಷ್ಟ ನನ್ನ ಕೃಷ್ಣನ ಹಾಡು ಹೇಳ್ತೀರಾ? ಹೇಳಿ. ಈಗ ಕೃಷ್ಣಂದು ಹೇಳ್ಕೊಡ್ಬೇಕು ಮೇಡಮ್. ಅವರು ಕೃಷ್ಣನ್ ಕಂಡಿದ್ದು ನಾನು ಕೃಷ್ಣನ ಗುಡಿಗೆ ಹೋಗ್ತೀನಿ ಮೇಡಮ್. ಮನೆಯಲ್ಲಿ ನಾನು ಯಾವ ಊರಿನಲ್ಲಿ? ಇದು ನನ್ನ ಮನೆಯಲ್ಲಿ ನಾನು ಸ್ವಂತ ಮನೆಯಲ್ಲಿ 3 ವರ್ಷ ನಾ ಗೀತೆ ಓದಿದ್ದೀನಿ. ಭಗವದ್ಗೀತೆ ಇಷ್ಟು ದಪ್ಪ ಇದೆ, 3 ವರ್ಷ ಓದಿದೆ. ಯಾವ ಸಮಯದಲ್ಲಿ ಓದ್ತಾ ಇದ್ರಿ? ಬೆಳಿಗ್ಗೆ ಎದ್ದ ಹಾಗೆ ಪೂಜೆ ಆದ್ಮೇಲೆ ಅಲ್ಲಿ ದೀಪ ಇರ್ತದಲ್ಲ, ದೀಪದ ಕೆಳಗೆ ಕೂತ್ಕೊಂಡು ಓದ್ತೀನಿ ನಾನು ಮುಂದ್ಗಡೆನೆ. ಅಲ್ಲಿಂದ ರಾತ್ರಿ ಓದ್ತೀನಿ. ಅದೇ ಹೊತ್ತಿಗೆ ಗೀತೆಯನ್ನು ಓದುವುದು ಒಂದು ಸಂಸ್ಕಾರ. ಆ ಸಂಸ್ಕಾರ ಕಲಿಸಿದಂತಹವರು ಅಪ್ಪ ಅಮ್ಮ. ಫಸ್ಟ್ ಆಗಿ ಇದೇ ಮಾಡಬೇಕು, ಗೀತೆ ಓದ್ಬೇಕು. ಅದು ಸ್ವಂತ ಅವರೇ ಬರ್ದಿದ್ದು ಆ ಗೀತೆ. ಕೃಷ್ಣ ಯಾವ ಭಾಷೆಯಲ್ಲಿದೆ ಪುಸ್ತಕ? ಕನ್ನಡ, ಸಂಸ್ಕೃತ ಎಲ್ಲ ಮಿಶ್ರ ಇದೆ. ಶ್ಲೋಕದಲ್ಲಿ ಸಂಸ್ಕೃತ ಬರ್ತದೆ, ಇನ್ನು ತಾತ್ಪರ್ಯ ಅರ್ಥ ಸಹಿತ ನೀವು ಓದ್ತಾ ಇದ್ರಿ. ಈಗ ಓದ್ತಾ ಇಲ್ವಾ? ಓದ್ತಿದ್ದೀನಿ, ಈಗಲೂ ಕೂಡ ಓದ್ತಾ ಇದ್ದೀನಿ. 6 ವರ್ಷ ಆಯ್ತು, ಇದು 7ನೇ ರನ್ನಿಂಗ್ ಈಗ ಓದೋದು. ಅದರಿಂದ ಉಪಯೋಗ ಏನು? ಬೈ ಹರ್ಟ್ ಆಗ್ಬಿಟ್ಟಿದೆ. ಪುಸ್ತಕ ಓದುವುದರಿಂದ ಉಪಯೋಗ ಏನು? ಏನು ಅಂದ್ರೆ ಕೃಷ್ಣ ವೈಕುಂಠಕ್ಕೆ ತಕೊಂಡವನೇ. ನನಗೆ ಹುಟ್ಟು ಸಾವು ಇಲ್ಲ ಮೇಡಮ್. ಇವ ಸತ್ತು ಹೋದ್ರೆ ಇನ್ನು ನಾವು ವೈಕುಂಠದಲ್ಲಿ ಇರೋದು. ಅದಕ್ಕೆ ಕೃಷ್ಣನ ಭಜನೆ ಅಲ್ವಾ, ಅದಕ್ಕೆ ಕೃಷ್ಣನ ಬುಕ್ಕೇ ಓದೋದು. ಅದು ಕೃಷ್ಣ ಬರ್ದಿದ್ದು. ಇನ್ನು ಇದು ಮಹಾಭಾರತ ಯುದ್ಧದಲ್ಲಿ ಯುದ್ಧ ಆಗುವಾಗ, ಯುದ್ಧ ಆದ್ಮೇಲೆ ಕೃಷ್ಣ ಅದನ್ನ ಅರ್ಜುನಿಗೆ ತಿಳಿಸ್ಕೊಟ್ಟ ಮಹಾಭಾರತದಲ್ಲಿ ಯುದ್ಧದಲ್ಲಿ. ಅಲ್ಲಿಂದ ಕೃಷ್ಣನ ಬುಕ್ಕು ಶುರುವಾಯಿತು. ಈಗ ಕೃಷ್ಣನ ಭಜನೆ, ಮೀರಾ ಭಜನ್ ಹಾಡಿ. ಅದು ಹಾಡ್ಲಾ? ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ, ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ನಿನ್ನ ಮುದ್ದಾದ ಸೊಗಸಾದ ಕೈಗಳಲ್ಲಿ ನಾನು ಕೊಳಲನ್ನು ಕಂಡೆ ಕೃಷ್ಣ. ನಿನ್ನ ಮುದ್ದಾದ ಸೊಗಸಾದ ಕೈಗಳಲ್ಲಿ ನಾನು ಕೊಳಲನ್ನು ಕಂಡೆ ಕೃಷ್ಣ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ನಿನ್ನ ಅರಳಿದ ಕಣ್ಣಲ್ಲಿ ನಾನು ನಗುವನ್ನು ಕಂಡೆ ಕೃಷ್ಣ. ನಿನ್ನ ಅರಳಿದ ಕಣ್ಣಲ್ಲಿ ನಾನು ನಲಿವನ್ನು ಕಂಡೆ ಕೃಷ್ಣ. ನಿನ್ನ ಅರಳಿದ ಕಣ್ಣಲ್ಲಿ ನಾನು ಸೃಷ್ಟಿಯ ಕಂಡೆ ಕೃಷ್ಣ. ಸೃಷ್ಟಿಯ ಕಂಡೆ ಕೃಷ್ಣ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ನಿನ್ನ ಸುಂದರ ಮುಖದಲ್ಲಿ ನಗುವನ್ನು ಕಂಡೆ ಕೃಷ್ಣ. ನಗುವನ್ನು ಕಂಡೆ ಕೃಷ್ಣ. ಆ ನಗುವಿನಲ್ಲಿ ಶಾಂತಿಯ ಕಂಡೆ ಕೃಷ್ಣ. ಶಾಂತಿಯ ಕಂಡೆ ಕೃಷ್ಣ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ನಿನ್ನ ಕೆಂಪಾದ ಹವಳಾದ ತುಟಿಯಲ್ಲಿ ನನಗೊಂದು ವರವನ್ನು ಕೊಡುವೆಯ ಕೃಷ್ಣ. ನನಗೊಂದು ವರವನ್ನು ಕೊಡುವೆಯ ಕೃಷ್ಣ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ನಿನ್ನ ಬಾಯ ಉಸಿರಿನಲ್ಲಿ ನಾನು ಮಾತನ್ನು ಕಂಡೆ ಕೃಷ್ಣ. ನಿನ್ನ ಬಾಯ ಉಸಿರಿನಲ್ಲಿ ನಾನು ಮಾತನ್ನು ಕಂಡೆ ಕೃಷ್ಣ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ವೈಕುಂಠದಿಂದ ನಡೆದು ಬಾರೆ ಕೃಷ್ಣ. ನೀನು ವೈಕುಂಠದಿಂದ ನಡೆದು ಬಾರೆ ಕೃಷ್ಣ. ನೀ ಬಂದ ದಾರಿಯೆಲ್ಲ ಪಾವನವಾಗಲಿ ಕೃಷ್ಣ. ನೀ ಬಂದ ದಾರಿಯೆಲ್ಲ ಪಾವನವಾಗಲಿ ಕೃಷ್ಣ. ನಿನ್ನ ಮಂದಿರವೆಲ್ಲ ಪಾವನವಾಗಲಿ ಕೃಷ್ಣ. ನಿನ್ನ ಮಂದಿರವೆಲ್ಲ ಪಾವನವಾಗಲಿ ಕೃಷ್ಣ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ಕೊಳಲನುದುತ ಬಾರೆ ಕೃಷ್ಣ ಕೊಳಲನುದುತ ಬಾ. ತುಂಬಾ ಚೆನ್ನಾಗಿ ಹಾಡ್ತೀರಿ. ಪ್ರತಿದಿನ ಹಾಡ್ತೀರಾ? ಹಾಡ್ತೀನಿ, ಸುಮಾರು ಹಾಡಿದೆ ಅದ್ರದ್ದು. ಇನ್ನೂ ಒಂದು ಹಾಡು ಗೊತ್ತಾ?
ಹಾಡಿ. ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ಮಧುಸೂದನ ಶ್ರೀಕೃಷ್ಣ ಪತಿಯಾಗಬೇಕೆಂದು ಮಧುಸೂದನ ಶ್ರೀಕೃಷ್ಣ ಪತಿಯಾಗಬೇಕೆಂದು ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ಗೋವರ್ಧನ ಗಿರಿಧಾರ ಗೋಪಾಲ ಶ್ರೀಕೃಷ್ಣ ಗೋವರ್ಧನ ಗಿರಿಧಾರ ಗೋಪಾಲ ಶ್ರೀಕೃಷ್ಣ ಗೋವಿಂದ ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ಗೋವುಗಳ ಕಾಯುವವನೇ ಗೋಪಾಲ ಶ್ರೀಕೃಷ್ಣನೇ ಗೋವುಗಳ ಕಾಯುವವನೇ ಗೋಪಾಲ ಶ್ರೀಕೃಷ್ಣ ಗೋವಿಂದನೇ ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ವಸುದೇವ ದೇವಕಿಯರ ಮಗ ಕೃಷ್ಣನಿಗೆ ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ತಾಯಿಗೆ ಬಾಯಲಿ ಬ್ರಹ್ಮಾಂಡವನ್ನೇ ತೋರಿಸಿದ ತಾಯಿಗೆ ಬಾಯಲಿ ಬ್ರಹ್ಮಾಂಡವನ್ನೇ ತೋರಿಸಿದ ಮಧುಸೂದನ ಶ್ರೀಕೃಷ್ಣ ಪತಿಯಾಗಬೇಕೆಂದು ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ನಂದ ಗೋಕುಲ ಯಶೋದ ಕಂದಗೆ ನಂದ ಗೋಕುಲ ಯಶೋದ ಕಂದಗೆ ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ ವಸುದೇವ ದೇವಕಿಯರ ಪ್ರೀತಿಯ ಕಂದಗೆ ವಸುದೇವ ದೇವಕಿಯರ ಪ್ರೀತಿಯ ಕಂದಗೆ ಎತ್ತಿದಳಾರತಿಯ ಶ್ರೀ ಸತ್ಯಭಾಮೆ ಎತ್ತಿದಳಾರತಿಯ. ಮತ್ತೊಂದು ಹಾಡು. ನಾನು ಸ್ವರ ಚಂದ ಉಂಟ ಮೇಡಮ್ ಇಲ್ಲ ತುಂಬಾ ಚೆನ್ನಾಗಿ ಹಾಡ್ತೀರಿ. ನಾ ಡಾನ್ಸ್ ಮಾಡ್ತೀನಿ ಅಲ್ಲಿ ನೃತ್ಯ ಕೂಡ ಮಾಡ್ತೀರಾ? ಎಲ್ಲಿ? ಮಂದಿರಿಗೆ ಹೋಗ್ಬಿಟ್ಟು ಮಾಡ್ತೀನಿ. ಯಾವಾಗ? ತಿಂಗಳಿಗೆ 2 ಸಾರಿ ಹೋಗ್ತೀನಿ. ಎಲ್ಲ ಗುಡಿಸ್ಬಿಟ್ಟು ಸುಶ್ರಿತ ಮಾಡಿ. ಎಲ್ಲಿದೆ ದೇವಸ್ಥಾನ? ಶ್ರೀಮಂಗಲದಲ್ಲಿ ಇದೆ. ಕೃಷ್ಣನ ದೇವಸ್ಥಾನ ಇದೆಯಾ? ಅದಕ್ಕೆ ಆ್ಯಪಲು ದ್ರಾಕ್ಷೆ ಬಾಳೆಹಣ್ಣು ಹಣ್ಣೆಲ್ಲ ತಗೊಂಡು ಮಡಗ್ಬಿಟ್ಟು ಇದು ಬ್ರಾಹ್ಮಣ ಮಾಡೋದು ಪೂಜೆ. ಅವನು ಒಳಗೆ ಮಾಡ್ತಾನೆ, ನಾವು ಹೋಗುವಾಗ ಅವನು ಇರೋದಿಲ್ಲ. ಇದು ಶುಚಿ ಮಾಡ್ಬೇಕಲ್ಲ, ನಾನು ಎಲ್ಲ ಶುಚಿ ಮಾಡಿಬಿಟ್ಟು ಕಾಯಿ ಕಾಲೆಲ್ಲ ತೊಳೆದ್ಬಿಟ್ಟು ದೇವರಿಗೆ ಪೂಜೆ ಮಾಡಿಬಿಟ್ಟು ಆಗ ದೇವರು ಒಂದು ಇದಿದೆ ಸೂತ್ರ ಮಡಗೋದು ಇಷ್ಟಾಗಲ್ಲ, ಅದರಲ್ಲಿ ನಾ ದೇವರ ಕಂಡಿದ್ದು. ಅದು 8 ಅಡಿ ಇದೆ ನಂದು, ನಾನು 5 ಕಾಲು ಇರೋದು. ಅದು ಕೆಳಗೆ ತೋರಿಸಿತ್ತು ನನಗೆ, ಮಂದಿರದ ಒಳಗೆ ಕೆಳಗೆ. ಅದು ಬಲಭಾಗದಲ್ಲಿ ರುಕ್ಮಣಿ, ಎಡಭಾಗದಲ್ಲಿ ರಾಧಾರಾಣಿ. ಹೀಗೆ ಬರೋದು ಮೇಡಮ್ ಇಬ್ಬರಾಳು. ಅಲ್ಲಿಂದ ಹೀಗೆ ಹೀಗೆ ಹಿಡ್ಕೊಂಡು ಅಲ್ಲಿಂದ ಇಲ್ಲಿ ವಿಗ್ರಹ, ಅಲ್ಲಿ ನಾವು ಹೊರಗಿರೋದು. ಅಲ್ಲಿಂದ ಬಂದು 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 ಕೃಷ್ಣ ಹೀಗೆ ನೋಡ್ತು ನನ್ನ. ಅವರು ಇಬ್ಬರಾಳು ನೋಡಿದ್ರೇನೋ ಗೊತ್ತಿಲ್ಲ, ಅಲ್ಲಿ ನೋಡ್ಬಿಟ್ಟು ಮಾಯ ಆಗ್ಬಿಟ್ರು. ಇನ್ನು 2ನೇ ವರ್ಷ ನನಗೆ ಕೃಷ್ಣ ಲೀಲೆ ತೋರಿಸೋದು. ಭಕ್ತರನ್ನು ಆಸೆ ಇದ್ದರೆ ಮಾತ್ರ ಅದು ತೋರಿಸೋದಂತೆ, ಅದು ಒಳ್ಳೇದಂತೆ. ಅಲ್ಲಿಂದ ಸದಾ ಕೃಷ್ಣನ ಸ್ಮರಣೆಯನ್ನ ನೀವು ಮಾಡ್ತೀರಿ, ಶ್ರೀಕೃಷ್ಣನ ಸ್ಮರಣೆಯನ್ನ ಮಾಡ್ತೀರಿ. ನಿಮ್ಮ ಜೀವನ ಶೈಲಿ ಈಗ ವಯಸ್ಸಾಗಿದ್ದಲ್ಲ ಮೇಡಮ್, ಸ್ವಲ್ಪ ಇದು ಬರ್ತದೆ, ಮರೆವು ಬರ್ತದೆ. ಮತ್ತೆ ನೀವು ಅವತ್ತು ಕೊಡಗನ್ನ ನೋಡ್ತಿದ್ರಲ್ವಾ ಕಾಲೇಜಿಗೆ ಅಂತ ಬಂದಾಗ ಕಾವೇರಿ ಸ್ಕೂಲಲ್ಲಿ? ಇಲ್ಲೆಲ್ಲಿ ನೀವು ಈ ಒಂದು ವಿಹಂಗಮ ದೃಶ್ಯಗಳಿತ್ತಲ್ಲ ಕೊಡಗಿಂದು, ಹೇಗಿತ್ತು ಇವತ್ತಿಗೂ ಅವತ್ತಿಗೂ? ಆವತ್ತು ನಾನು ಕಾಲೇಜ್ ಬರುವಾಗ ಬಿದ್ದ ಗೋಡೆ. ನಾವು ಕನ್ನಡ ಮೇದರು ಹೋಗುವಾಗ ಎಲ್ಲ ಮಕ್ಕಳು ಓಡಿ ಹೋಗಿ ಕೂರೋದು, ಆ ತೀರ ಬಿದ್ದ ಗೋಡೆ. ಇವಾಗ ಎಲ್ಲ ಹೊಸದಾಗಿ ಬಿಲ್ಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ. ಈಗ ಹಸಿರು ಹೇಗಿದೆ? ಅವತ್ತು ಹೇಗಿತ್ತು? ಆವತ್ತು ಚೆನ್ನಾಗಿರ್ಲಿಲ್ಲ, ಅದು ಹಳೇದಾಗಿತ್ತು. ಇವಾಗ ಹೊಸದಾಗಿ ಎಲ್ಲ ಅಲ್ಲ, ತುಂಬಾ ಕಾಡು ಇತ್ತಲ್ವಾ, ಎಲ್ಲ ಇತ್ತು. ಎಲ್ಲ ಈಗ ಮನೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಬಿಲ್ಡಿಂಗ್ ಎಲ್ಲ ಒಳ್ಳೊಳ್ಳೆ ಹೊಸದು. ನಾವು ಲೈಬ್ರರಿ ಎಲ್ಲ ಅವತ್ತು ಹೇಗಿತ್ತು? ಲೈಬ್ರರಿಗೂ ಹೋಗ್ತಾ ಇದ್ರ ನೀವು? ಎಲ್ಲಿತ್ತು ಲೈಬ್ರರಿ? ನಮ್ ಇದು ಶಾಲೆ ಹೀಗೆ ನಿಂತಿದ್ದಲ್ಲ, ಎಡಬದಿಗಿತ್ತು. ಏನೆಲ್ಲ ಪುಸ್ತಕಗಳು ಓದಿದ್ ನೆನಪಿದೆಯಾ? ಅದು ನಾವು ಸುಮಾರು ಓದೋದು, ಇದು ನಮ್ದೇ ಓದೋದು ತುಂಬಲ್ಲಿ. ಇನ್ನು ಕತೆ ಬುಕ್ ಏನು ಓದೋದಿಲ್ಲ ಮೇಡಮ್. ಈಗ ಹಿರಿಯರು ಹೇಗಿರ್ಬೇಕು ಅಂತ ಹೇಳ್ತೀರಿ ನೀವು? ನೀವೇನೋ ಕೃಷ್ಣನ ಭಜನೆ, ನೃತ್ಯ ಎಲ್ಲವನ್ನೂ ನೀವು ಹಾಡ್ತೀರಿ ಕೃಷ್ಣನಿಗಾಗಿ, ಸಮರ್ಪಣಾ ಮನೋಭಾವದಿಂದ. ಇವತ್ತು ಹಿರಿಯರು ಹೇಗೆ ಜೀವನವನ್ನು ಕಳೀಬೇಕು ಅಂತ ಹೇಳ್ತೀರಿ?
ಇವತ್ತು ಜೀವನವನ್ನು ಕಳೆಯೋದ್ರು ಓದಿದ್ರೆ ವಿದ್ಯೆ ಗೊತ್ತಿದ್ರೆ ಪಾಪ ಇದೆಲ್ಲ ಪೇಪರ್ ಓದ್ತಾರೆ, ಇನ್ನು ಬುಕ್ ಓದ್ತಾರೆ, ಅದು ಇದು ಗೊತ್ತಿದ್ದವರು ಮಕ್ಕಳ ಜೊತೆ ಆಡ್ತಾರೆ. ಮಕ್ಕಳು ಬೇಸರ ಮಾಡ್ತಾರೆ ಕೆಲವರು ಅಮ್ಮನಿಗೆ ಅಪ್ಪನಿಗೆ, ಅದಕ್ಕೇನು ಹೇಳ್ತೀರಿ? ನಾವು ಅಮ್ಮನಿಗೆ ಬೇಸರ ಮಾಡೋದು ಅಂತ ಹೇಳಿದ್ರೆ ಅದು ಒಂದೊಂದ್ಸಲ ಹಾಗೆ ಆಗ್ತದೆ, ಇನ್ನೊಂದ್ಸಲ ತಾಯಿನ ಪ್ರೀತಿ ಮಾಡ್ತೀವಿ ನಾವು. ಸಿಟ್ಟು ಬರುವಾಗ ಒಂಥರ ಆಡ್ತೀವಿ ಏನಾದ್ರೂ ಆದ್ರೆ. ಈಗ ನೀವು ಆ ರೀತಿ ನಡ್ಕೊಳ್ತೀರಾ. ಇವತ್ತಿನ ಸಮಾಜದಲ್ಲಿ ಹಿರಿಯರು ಅಂದ್ರೆ ಕೆಲವು ಕಡೆ ಅಸಡ್ಡೆ, ವೃದ್ಧಾಶ್ರಮಗಳಿಗೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಹಾಗಾದ್ರೆ ಮಕ್ಕಳದು ಏನು ಜವಾಬ್ದಾರಿ? ಇವ್ರನ್ನ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿರ್ತಾರೆ. ಅವರು ಶಕ್ತಿಯನ್ನ ಕಳೆದುಕೊಂಡಾಗ, ವೃದ್ಧರ ಒಂದು ವೃದ್ಧಾಪ್ಯ ಅನ್ನೋದು ಆವರಿಸಿದಾಗ ಅವರನ್ನ ಓಲ್ಡ್ ಏಜ್ ಹೋಮ್ ಅಥವಾ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಬಿಡುತ್ತಾರೆ ಮಕ್ಕಳು. ಆಗ ಏನ್ ಅನ್ಸುತ್ತೆ? ಮಕ್ಕಳದು ಏನು ಜವಾಬ್ದಾರಿ ಇರಲ್ವಾ? ಇರ್ತದೆ ಮೇಡಮ್. ಒಂದು 10 ಮಕ್ಕಳನ್ನು ತಾಯಿ ಸಾಕ್ತಾರೆ, ತಂದೆ ತಾಯಿ. ಅವರಿಗೆ ಒಂದು ತಾಯಿ ತಂದೆಯನ್ನು ಸಾಕಕ್ಕಾಗಿಲ್ಲ. ಏನು ಸಮಸ್ಯೆ ಅವ್ರಿಗೆ ಮಕ್ಕಳಿಗೆ? ಇನ್ನದು ಏನು ಮೇಡಮ್, ಮದುವೆ ಆದ್ಮೇಲೆ ಹೆಂಡತಿಯ ಒಂದು ಪ್ರೀತಿಯಿಂದ ಆಗಿರ್ಬಹುದು, ಇನ್ನು ಹೆಂಡತಿಗೂ ಪ್ರೀತಿಯನ್ನ ಕೊಡ್ಬೇಕು ಮಗ, ಈಗ ಅಮ್ಮನಿಗೂ ಅಪ್ಪನಿಗೂ ಪ್ರೀತಿಯನ್ನ ಕೊಡ್ಬೇಕು. ಅದು ಒಬ್ಬೊಬ್ಬರಿಗೆ ಹಾಗೆ ಇರೋದಿಲ್ಲ. ಹೆಂಡತಿ ಬಂದ ಮೇಲೆ ಅವಳ ಮೇಲೆ ಆಸೆ, ತಂದೆ ತಾಯಿ ಮೇಲೆ ಅಷ್ಟು ಆಸೆ ಇಲ್ಲ, ಅದು ಕಳೆದು ಹೋಗ್ತದೆ ಮೇಡಮ್. ಈಗ ತಾಯಿಯನ್ನ ನೋಡ್ಕೊಳ್ತಾರೆ ಅಂತ ಪತ್ನಿಗೆ ಕೋಪ, ಅಸಮಾಧಾನ. ಪತ್ನಿಯನ್ನ ನೋಡ್ಕೊಳ್ತಾರೆ ಅಂತ ಹಿರಿಯರಿಗೆ ಸ್ವಲ್ಪ ಅಂದ್ರೆ ನಮ್ಮ ಕಡೆ ಕಾಳಜಿ ಕಡಿಮೆ, ನಮ್ಮನ್ನ ಯಾರು ನೋಡ್ಕೊಳ್ಬೇಕು ಅಂತ. ಇದು ಸಹಜವಾದ ಭಾವನೆಗಳು. ಹೇಗೆ ಮುಂದೆ ತಗೊಂಡು ಹೋಗ್ಬೇಕು? ಅದನ್ನ ಮಗನಿಗೆ ಸಲಹೆ ಕೊಡಿ. ಮಗನಿಗೆ ಸಲಹೆ ಕೊಡಬೇಕು. ಚಿಕ್ಕಂದಿನಲ್ಲಿ ನಿಮ್ಮ ತಾಯಿ ತಂದೆ ನಿಮ್ಮನ್ನು ಸಾಕಿದ್ದಾರೆ, ಈಗ ನೀವು ಇಬ್ಬರಾಳು ಸೇರ್ಬಿಟ್ಟು ಹೆಂಡತಿ ನೀನು ನಿಮ್ಮ ಅತ್ತೆ ಮಾವನ ತಂದೆ ತಾಯಿನ ನೀವು ಸಲಹಬೇಕು. ಅವರು ಪಾಪ ಏನು ಅವರು ಬಾಯಿಗೆ ಹೋದದ್ದು ಹೋಯಿತು, ಕೈಯಲ್ಲಿ ಇರೋದು ಕೊಟ್ಟು ನಿಮ್ಮನ್ನು ಸಾಕ್ತಾರೆ. ಅದಕ್ಕೆ ಅವರು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಆಸಕ್ತಿಯಲ್ಲಿ ನೋಡ್ಬೇಕು. ಈಗ ನಾನು ನೋಡೋದೇ ಇಲ್ಲ ಅಂದ್ರೆ ಅವರ ಭಾವನೆಗಳು ಹೇಗಿರುತ್ತೆ ಹಿರಿಯರದ್ದು? ಪಾಪ ಅವರಿಗೆ ನನ್ನ ಮಕ್ಕಳನ್ನ ಹೆತ್ತು ಅಷ್ಟು ಒಳ್ಳೇದು ಮಾಡಿ, ಮನೆ ಕಟ್ಟಿಸಿ, ತೋಟ ಮಾಡಿ, ಅದು ಇದು ಮಾಡಿ, ಅಷ್ಟು ಪ್ರೀತಿಯಿಂದ ನಾನು ಅಷ್ಟು ಕಷ್ಟದಲ್ಲಿ ಸಾಕಿದ್ದೀವಲ್ಲ, ಈ ಮುದಿ ವಯಸ್ಸಲ್ಲಿ ನಮ್ಮನ್ನು ನೋಡೋದಿಲ್ಲಲ್ಲ. ಶಿವ ಪರಮಾತ್ಮ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟುಬಿಟ್ಟು ನಮ್ಮನ್ನು ಸರಿಯಾಗಿ ಸಾಕಲಿಕ್ಕೆ ಹೇಳು ಅಂತ ಒಬ್ಬೊಬ್ಬರು ಹೇಳ್ತಾರೆ, ಇನ್ನೊಬ್ಬರು ಶಾಪ ಹಾಕ್ತಾರೆ ಮೇಡಮ್. ಓ, ಅಂದ್ರೆ ಹಿರಿಯರು ಆ ರೀತಿ ಶಪಿಸೋದು ಒಳ್ಳೇದಲ್ಲ. ಈಗ ಗೊತ್ತಿಲ್ಲದ ಜಾಗ ವೃದ್ಧಾಶ್ರಮ ಅಂದರೆ, ನಮ್ಮ ಮಕ್ಕಳು ನಮ್ಮನ್ನು ಕಡೆ ಕಾಲದಲ್ಲಿ ನಮ್ಮನ್ನು ನೋಡ್ಕೊಳ್ತಾರೆ ಕಡೆಗಾಲದಲ್ಲಿ ಅಂತ ಆಸೆಯನ್ನು ಇಟ್ಕೊಂಡಿರ್ತಾರೆ ಕೆಲವರು ಹೇಳ್ತಾರೆ ನಮಗೆ ಆ ನಿರೀಕ್ಷೆ ಬರೋದಿಲ್ಲ, ನಿರೀಕ್ಷೆ ಇಟ್ಕೊಳ್ಳಲ್ಲ ನಾವು ಅಂತ ಕೆಲವರು ಹೇಳ್ತಾರೆ. ಹಿರಿಯರು ಹೇಳೋದು, ಕೆಲವರು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ, ಕಾಳಜಿ ಮಾಡ್ತಾರೆ ಅಂತ, ಈಗ ಅವನು ನೋಡ್ಕೊಳ್ತಾ ಇಲ್ಲ ಅಂತ ನೊಂದ್ಕೊಳ್ತಾರೆ. ಇನ್ನೂ ಕೆಲವರು ಹಿರಿಯರು ನಾವು ನಿರೀಕ್ಷೆಯನ್ನೇ ಇಟ್ಕೊಂಡಿಲ್ಲ, ಅವರು ಬೇರೆ ಪ್ರದೇಶಕ್ಕೆ ಹೋಗಿ ಅವರು ಬದುಕ್ತಾ ಇದ್ದಾರೆ, ಚೆನ್ನಾಗಿರಲಿ, ನಾವು ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ ಅಂತ ನಾವು ಗಂಡ ಹೆಂಡತಿ ಇದ್ದೀವಿ ದೂರ ಅಂತ ಹೇಳ್ತಾರೆ. ಈಗ ಎಷ್ಟು ಸರಿ ಎರಡು ಗುಂಪುಗಳಲ್ಲಿ? ಯಾವುದು ಸರಿ ಯಾವುದು ತಪ್ಪು? ನಿರೀಕ್ಷೆಯನ್ನು ಇಟ್ಕೊಳ್ಬೇಕೋ ಬೇಡವೋ? ನಿರೀಕ್ಷೆಯನ್ನು ಇಟ್ಕೊಳ್ಬೇಕು ಮೇಡಮ್. ಇಟ್ಕೊಳ್ಬೇಕು ಅಂತೀರಿ? ಹಾಗಾದರೆ ಆ ನಿರೀಕ್ಷೆಗೆ ತಕ್ಕಂತೆ ಮಕ್ಕಳು ಇಲ್ಲದಾಗ ಅವರ ನಿರ್ಧಾರ ಏನಾಗಿರಬೇಕು? ಇನ್ನೂ ಅವರ ನಿರ್ಧಾರ ಏನಾಗಬೇಕು ಮೇಡಮ್, ದೇವರು ಕಂಡ ಹಾಗೆ ಆಗಲಿ ಅಂತ ಅವರು ಅವರ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ತಿಂದ್ಕೊಂಡು ಅವ್ರು ಇರ್ತಾರೆ. ಈಗ ಊಟ ತಿಂಡಿ ಮಾಡಿ ತಯಾರಿಸಿ ತಿನ್ನೋದಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ. ಒಬ್ರು ಬೇಕು, ಹಿರಿಯರಿಗೆ ಒಬ್ರು ಬೇಕು. ಅದು ಸಹಜವಾದಂಥದ್ದು ಅಲ್ವಾ? ಬಾಲ್ಯ, ಯೌವನ, ಜವಾಬ್ದಾರಿ ವಯಸ್ಸು, ಮತ್ತೆ ವೃದ್ಧಾಪ್ಯ, ಈ ಜೀವನದ ವೃತ್ತಾಂತದಲ್ಲಿ ಒಬ್ಬ ಮನುಷ್ಯ ಒಂದು ಸಾರಿ ಮುಂದೆ ಹೆಜ್ಜೆ ಹಾಕಿದಾಗ ಮತ್ತೆ ಹಿಂದಿನ ಕಾಲ ಸಿಗೋದಿಲ್ಲ. ಈಗ ವೃದ್ಧಾಪ್ಯಕ್ಕೆ ಕಳೆದು ಹೋದ ಕಾಲ ಬರೋದಿಲ್ಲ. ಈಗ ವೃದ್ಧಾಪ್ಯಕ್ಕೆ ಹೋದಂತಹ ತಂದೆ ತಾಯಿಗಳನ್ನ ಮಗ ಇನ್ನೂ ವಯಸ್ಕನಾಗಿರ್ತಾನೆ, ಅವನು ತಿರಸ್ಕಾರ ಮಾಡಿಬಿಟ್ರೆ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ಅವರಿಗೆ ನಿಜವಾಗಿ ಕೂಡ ತೊಂದರೆ ಆಗುತ್ತೆ. ಆಗಲ್ಲ ಅಂತ ಹೇಳೋ ಹಾಗಿಲ್ಲ, ತೊಂದರೆ ಆಗೇ ಆಗುತ್ತೆ. ಹಾಗಾದರೆ ಸಮಾಜ ಯಾವ ಥರ ಕಾಣಬೇಕು ಹಿರಿಯರನ್ನು?
ಹಿರಿಯನನ್ನು ನಮ್ರತೆಯಿಂದ ಕಾಣಬೇಕು, ಗೌರವದಿಂದ ನೋಡಬೇಕು, ಊಟ ತಿಂಡಿ ಚೆನ್ನಾಗಿ ಕೊಡಬೇಕು, ಅವ್ರ ಪಾದ ಪೂಜೆ ಮಾಡಬೇಕು, ಬೆಳಿಗ್ಗೆ ದೀಪ ಹಚ್ಚಿ ಅದೆಲ್ಲ ಮಾಡ್ತಾರೆ ಮೇಡಮ್. ಮೊದಲು ನಮ್ಮ ಮಕ್ಕಳು ಮಾಡ್ತಿದ್ರು, ಇವಾಗ ಮಾಡೋದಿಲ್ಲ ಮೇಡಮ್. ಈಗ ಏನು ಒಂದು ಸಂಗತಿ ಅಂತ ಅಂದರೆ, ಹಿರಿಯರು ನಮ್ಮನ್ನ ಇಷ್ಟಪಡಲ್ಲ. ಕಿರಿಯರು ಹೇಳೋದು ನಮ್ಮ ಜೀವನ ಶೈಲಿಯನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಪ್ರತಿಯೊಂದಕ್ಕೂ ಕಿರಿಕಿರಿ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊಳ್ತಾರೆ ಕಿರಿಯರು. ಹಾಗಾದರೆ ಹಿರಿಯರು ಕಿರಿಯರಿಗೆ ಹೊಂದ್ಕೊಳ್ಬೇಕಾ ಅಥವಾ ಕಿರಿಯರು ಬದಲಾಗಬೇಕಾ ಹಿರಿಯರ ಮಾತು ಕೇಳಿ? ಹಿರಿಯರು ಮಕ್ಕಳಿಗೆ ಇದು ಮಾಡಬೇಕು ಮೇಡಮ್. ಮಕ್ಕಳು ಅವ್ರಿಗೆ ಹೊಂದಿಕೊಳ್ಳೋದಿಲ್ಲ, ತಂದೆ ತಾಯಿಯೇ ಹೊಂದಿಕೊಳ್ಳಬೇಕು. ಮಕ್ಕಳಿಗೆ ಅವರೇ ಹೊಂದ್ಕೊಳ್ಬೇಕು ಅಂತ ಹೇಳ್ತೀರಾ. ಕೆಲವು ಮನಸ್ಸುಗಳು ಒಪ್ಪೋದೇ ಇಲ್ಲ, ನಾವು ಮಕ್ಕಳ ಮಾತನ್ನ ಕೇಳಲ್ಲ, ನಾವು ಹೆತ್ತು ಹೊತ್ತು ಸಾಕಿ ಸಲಹೆ ಅವ್ರ ಮಾತಿನಂತೆ ಯಾಕೆ ನಡೀಬೇಕು ಅಂತ ಇವರಿಗೆ ಹಠ. ಅದು ನಮಗಿನ್ನು ವಯಸ್ಸಾಯ್ತಲ್ಲ ಮೇಡಮ್, ನಮಗೆ ಹಠ ಮಾಡಿದರೆ ನಮ್ಮ ಬಾಳ್ವೆ ಸರಿ ಆಗೋದಿಲ್ಲ. ಅವರಿಗೆ ನಾವು ಬಗ್ಗಿ ನಡಿಬೇಕು. ಮಕ್ಕಳಿಗೆ ತಲೆಬಾಗಿ ನಡಿಬೇಕು ಅಂತ ಹೇಳ್ತೀರಾ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ಲ ಚಿಂತಕರು, ಹೇಳ್ತಾರೆ. ಹಿರಿಯರು ದೇವರ ಸಮಾನ, ಅವರನ್ನ ದೇವರಂತೆ ಕಾಣಿ ಅಂತ ಬಗ್ಗಿ ನಮಸ್ಕಾರ ಮಾಡಬೇಕು. ಈಗಿನ ಕಾಲದಲ್ಲಿ ಹಾಗೆ ಇಲ್ಲ ಮೇಡಮ್. ಹಿರಿಯರು ಬಾಗಬೇಕಾಗತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತ. ಒಂದು ಹಠ ಒಳ್ಳೆಯದಾ ಒಂದು ಕುಟುಂಬದಲ್ಲಿ? ಇಲ್ಲ ಮೇಡಮ್, ಹಠ ಒಳ್ಳೆಯದಲ್ಲ. ಹಿರಿಯರು ಕಿರಿಯರ ನಡುವೆ ಒಂದು ಹಠ ಅನ್ನೋದು ಅಂತ ಬಂದಾಗ ಏನಾಗುತ್ತೆ ಆ ಕುಟುಂಬ? ಅದು ಪ್ರೀತಿ ಕಡಿಮೆಯಾಗಿ ಒಡೆದು ಹೋಗ್ತದೆ ಮೇಡಮ್. ಕೂಡು ಕುಟುಂಬ ಒಡೆದು ಹೋಗುತ್ತೆ, ಪ್ರೀತಿ ವಿಶ್ವಾಸ ಛಿದ್ರ ಆಗುತ್ತೆ, ಮನಸ್ಸುಗಳ ನಡುವೆ ವೈಮನಸ್ಯ ಮೂಡುತ್ತೆ ಅಂತ ಹೇಳ್ತೀರಿ. ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ, ನಿಮ್ಮ ಮನೆಯವರು ಎಲ್ಲಿದ್ದಾರೆ? ನಮ್ಮ ಮನೆಯವರು, ನನ್ನ ತಾಯಿ ಮನೆಯವರು. ನಿಮ್ಮ ಗಂಡ? ನಮ್ಮ ಗಂಡ ಸತ್ತು ಹೋಗಿದ್ದಾರೆ ಮೇಡಮ್. ಏನಾಗಿತ್ತು ಅವರಿಗೆ? ಕಾಲಾಗಿತ್ತು, ಅಲ್ಲಿಂದ ಸತ್ತು ಹೋದ್ರು. ಅಲ್ಲಿಂದ ನಾನು ಅಲ್ಲಿ ಮನೆಯಲ್ಲಿ ಸುಮಾರು ವರ್ಷ 6 ವರ್ಷ ಚೆನ್ನಾಗಿದ್ದೆ. ಅಲ್ಲಿಂದ ನನಗೆ ಇಲ್ಲಿ ಏಕೋ ಮನಸ್ಸು ನೊಂದು ಹೋಯ್ತು ಮೇಡಮ್. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಈಗ ಜೀವನೋಪಾಯಕ್ಕೆ ಯಾವ ವೃತ್ತಿಯನ್ನ ಹರಿಸಿದ್ದೀರಿ? ಈ ಜೀವನ ವೃತ್ತಿ ಎಂಥದ್ದು ಮಾಡೋದು ಮೇಡಮ್, ಈ ದುಡ್ಡು ನನ್ನ ಕೈಲಿ ದುಡ್ಡು ಕಾಸು ಉಂಟಲ್ಲ, ಅದು ತೀರುವವರೆಗೆ ನಾನು ಇರ್ತೀನಿ ಹಾಗೆ. ಅದನ್ನು ತಿಂದ್ಕೊಂಡು ಮುಂದಿನ ದಿನಗಳನ್ನ ಯಾವ ತರ ಕಾಣ್ತೀರಿ ನೀವು? ಬರುವ ದಿನಗಳನ್ನ? ಈಗ 74 ವರ್ಷ ಕಳೆದಿದ್ದೀರಾ, ಮುಂಬರುವ ದಿನಗಳನ್ನ ಯಾವ ರೀತಿ ಇರಬೇಕು ಅಂತ ಕನಸು ಕಾಣ್ತೀರಿ? ನಾನು ಸಾಯುವವರೆಗೆ ಕೈ ಕಾಲು ಮುಖ ಚೆನ್ನಾಗಿರ್ಲಿ, ಮನಸ್ಸು ಕಣ್ಣು ಗುಣ್ಣು ಎಲ್ಲ. ಇನ್ನು ನಾವು ಮಲಗಿದಲ್ಲಿ ಆಗಬಾರದು ಹೇಳ್ಬಿಟ್ಟು ನಾ ಕೃಷ್ಣನ ಪ್ರಾರ್ಥಿಸ್ತೇನೆ. ನಾವು ಬೆಳಿಗ್ಗೆ ಹೊತ್ತು ಸಾಯ್ಬೇಕಂತೆ, ಇದು ರಾತ್ರಿ ಸಾಯ್ಬಾರದಂತೆ, ಸ್ವರ್ಗ ಸಿಕ್ಕೋದಿಲ್ಲ. ಹಗಲು ಹೊತ್ತು ಸಾಯ್ಬೇಕು. ಇನ್ನು ಎಂಟು ದಕ್ಷಿಣಾಯಣದಲ್ಲಿ ಸಾಯ್ಬೇಕಂತ. ಎಲ್ಲಿ ಮಾಹಿತಿ ತಿಳ್ಕೊಂಡ್ರಿ ನೀವು? ಗೀತೆಯಲ್ಲಿ ಉಂಟು ಮೇಡಮ್. ಗೀತೆಯಲ್ಲಿ ಇದ್ದ ಹಾಗೆ ಕೃಷ್ಣ ನಡೆಯೋದು. ಅದನ್ನೆಲ್ಲ ನೋಡಿಬಿಟ್ಟು ನಾನು ಕೃಷ್ಣನಿಗೆ ಭಾರ ಹಾಕ್ಬಿಟ್ಟಿದ್ದೀನಿ ಮೇಡಮ್. ಅವನ ಕಂಡ ಮೇಲೆ ಅವನು, ನಾನು ಕಣ್ಣು ನೀರು ಬಿದ್ದರೆ ಕೆಳಗೆ ಇಟ್ಟು ಬರ್ತಾನೆ. ಹಿಡಿದು ಬಂದುಬಿಟ್ಟು ನನ್ನ ಕೈಲಿ 3 ಸರಿ ನಮಸ್ಕಾರ ಮಾಡಿಬಿಟ್ಟು ಅವನು ಮಾಯ ಆಗ್ಬಿಡ್ತಾನೆ. ಅವನಿಗೆ ಇದು ಭಕ್ತರನ್ನು ಮುಟ್ತಾ ಇರ್ಬೇಕಂತೆ ಅಂತ ಖುಷಿಯಂತೆ. ಮೀರಾಬಾಯಿ ಅಂತ ಹೇಳುವಳಿಗೆ ಖಂಡಿತ ಅಷ್ಟು. ನೃತ್ಯ ಮಾಡ್ತೀನಿ ಅಂತ ಹೇಳಿದ್ರಿ, ಕಲ್ತಿದ್ರಾ ನೀವು ಕಾಲೇಜ್ ಡೇಸ್ ಅಲ್ಲಿ? ಕಾಲೇಜಲ್ಲಿ ಸುಮ್ಮನೆ ನಾನು ಮಾಡೋದು ಮೇಡಮ್, ಮರ್ತೋಗಿದೆ ಎಲ್ಲ. ಅದು ಒಂದು ಅದು 7 ಕೃಷ್ಣಂದು ರಾಧೆದು ಅದು ಮಾಡ್ರಲ್ಲ. ಎಲ್ಲಿ ಕಲ್ತಿದ್ದು ನೀವು? ನಾನು ಅಲ್ಲಿ ಮಿಡ್ಲ್ ಸ್ಕೂಲಲ್ಲಿ ನಾನು ಡ್ರಾಮಾ ಇದಕ್ಕೆಲ್ಲ ಸೇರ್ತಿದ್ದೆ. ಡ್ರಾಮಾನು ಮಾಡ್ತಾ ಇದ್ರಾ? ಯಾವ ಪಾತ್ರ ನಿಮ್ಮದು? ಯಾವ ಪಾತ್ರ ಅದು ನೆನಪಿದೆಯಾ? ಯಾವ್ದಾದ್ರು ಪಾತ್ರ? ತುಂಬಾ ನೆನಪಿದೆ ಮೇಡಮ್. ಹೇಳಿ, ಒಂದು 2 ಹೇಳ್ಬೇಕು. ಹೇಳಿ ಡೈಲಾಗ್. ತುಂಬಾ ಸಂತೋಷದಿಂದ ಖುಷಿಯಿಂದ ನೀವು ನೃತ್ಯವನ್ನ ಮಾಡ್ತೀರಿ. ಈ ವಯಸ್ಸಿನಲ್ಲೂ ಕೂಡ ನೀವು ಕೃಷ್ಣನಿಗಾಗಿ ನೃತ್ಯವನ್ನ ಅಭ್ಯಾಸ ಮಾಡ್ತೀರಿ. ಪ್ರತಿದಿನ ನೀವು ಮಾಡ್ತೀರಾ ನೃತ್ಯ ಅಭ್ಯಾಸ? ಇಲ್ಲ ಮೇಡಮ್, ಮಾಡಿದೆ. ಈಗ ಅದು ಮರೆಯಕ್ಕಿಲ್ಲ. ಅದು ಮರೆಯಲಾರದ್ದು ನಿಮ್ಮ ಜೀವನದಲ್ಲಿ. ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ನಾವು ಬಾಳಿ ಬದುಕೋದು. ಯಾವ ರೀತಿ ಬಾಳ್ಬೇಕು ಅಂತೀರಿ? ನಾವು
ಸಂತೋಷವಾಗಿ ಬಾಳ್ಬೇಕು ಮೇಡಮ್. ಸಂತೋಷ ಅನ್ನೋದು ಇರಬಾರದು, ದುಃಖ ಇದ್ರೂ ಸುಖ ದುಃಖ ಎರಡು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಪ್ರಕೃತಿನೇ ಹೇಳತ್ತೆ. ಬೇವು ಬೆಲ್ಲ ಸವಿಯೋದು ಇದೆಲ್ಲ ಹಿರಿಯರು ಕಲಿಸಿಕೊಟ್ಟಂತಹ ಪಾಠ, ಸಂಸ್ಕಾರ, ಪ್ರಕೃತಿ ನಿಯಮ ಹೇಳುವಂಥ ಸುಖ ಮತ್ತೆ ದುಃಖವನ್ನ ಸಮಾನವಾಗಿ ಸ್ವೀಕರಿಸಿ ಜೀವನವನ್ನ ನಡೆಸಿ ಅಂತ ಹೇಳ್ತಾರೆ ಕಿವಿ ಮಾತು. ತಿನ್ನೋದು ಹಾಗೆ ಹೇಳ್ಬಿಟ್ಟು. ಹಾಗಾದ್ರೆ ನೀವು ಸಂತೋಷವನ್ನ ಕಂಡುಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿ ನಾವು ಇರಬೇಕು? ನಾವು ಅಂದರೆ ನಾಳೆದು ಯೋಚನೆ ಮಾಡಬಾರ್ದು ಮೇಡಮ್. ನಾಳೆ ಏನಾದರೂ ಆಗಲಿ ಹೋಗಲಿ ನಾವು ಅದನ್ನ ಯೋಚನೆ ಮಾಡಬಾರ್ದು. ಇವತ್ತಿನ ಇದು ನಮ್ಮದು ವೃತ್ತಿ ಏನು, ನಾವು ತಿನ್ನೋದು ಉಣ್ಣೋದು ಅದು ಯೋಚನೆ ಮಾಡಿಬಿಟ್ಟು ಸಿಕ್ಕಿದಲ್ಲಿ ನಾವು ಸಂತೋಷ ಪಡಬೇಕು. ಇನ್ನೂ ಬೇಕು ಅಂತ ಹೇಳಬಾರ್ದು. ಅದರಲ್ಲೇ ಸಂತೋಷ, ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಜೀವನದ ಸಂತೃಪ್ತಿಗೆ ಕಾರಣ ಏನಿರುತ್ತೆ? ಅದಕ್ಕೆ ಎಲ್ಲ ಶ್ರೀಮಂತರಾಗಿರ್ಬೇಕು ಮೇಡಮ್. ಎಲ್ಲ ಉಣ್ಬೇಕು, ಎಲ್ಲ ಬಟ್ಟೆ ತೊಡಬೇಕು, ಒಳ್ಳೇದು ಆಭರಣ ಎಲ್ಲ ಹಾಕಬೇಕು. ಸರಳತೆಯ ಜೀವನ ಅಂತ ಹೇಳ್ತಾರಲ್ಲ, ಅದಕ್ಕೇನು ಹೇಳ್ತೀರಿ? ಅದು ನಾವು ಒಬ್ಬೊಬ್ಬರಿಗೆ ಅದು ಇಷ್ಟ ಇರ್ತದೆ, ಸರಳತೆಯಾಗಿ ಆಭರಣಲಿದ್ದರೆ ಎತ್ಕೊಂಡು ಹೋಗೋದಿಲ್ಲ, ಒಳ್ಳೆ ಸೀರೆ ಉಡೋದಿಲ್ಲ. ಅವರಿಗೆ ಒಂಥರ ಬೇಸರ ಹಾಕಿದ್ರೆ ಇನ್ನೊಬ್ಬರಿಗೆ ಅದು ಹೆಚ್ಚು ಹಾಕಬೇಕು, ಆಗ ಅವರಿಗೆ ಸಂತೋಷ. ಅದಕ್ಕೆಲ್ಲ ಕಾರಣ ಏನು? ಕೆಲವರು ಬೇಜಾರು ಮಾಡ್ಕೊಳ್ತಾರೆ, ಕೆಲವರು ಸಂತೋಷವಾಗಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಏನು? ನಮ್ಮ ಮನಸ್ಸೇ ಕಾರಣ. ಎಲ್ಲದಕ್ಕೂ ನಮ್ಮ ಮನಸ್ಸೇ ಕಾರಣ ಅಂತೀರಾ? ಮನಸ್ಸನ್ನ ಶಾಂತವಾಗಿರಿಸ್ಕೊಳ್ಳೋದು ಹೇಗೆ? ಸಂತೋಷದಿಂದ ಇರ್ಬೇಕು ಮೇಡಮ್, ಪ್ರೀತಿಯಿಂದ ಇರ್ಬೇಕು ಮನುಷ್ಯರ ಹತ್ರ. ಪರಸ್ಪರ ಪ್ರೀತಿಯಿಂದ ಇರಬೇಕು. ಸ್ನೇಹ ಅಂದ್ರೆ ಏನು? ಸ್ನೇಹ ಅಂದ್ರೆ ಈಗ ನನ್ನ ಫ್ರೆಂಡು, ನಾನು ಎಂತ ಮಾಡಿದ್ರು ಸಾಯುವವರೆಗೂ ಅವರು ಫ್ರೆಂಡ್ ಆಗಿರಬೇಕು. ಒಬ್ಬರೊಬ್ಬರ ಕಷ್ಟಕ್ಕೆ ಒಬ್ಬೊಬ್ಬರು ಆಗಬೇಕು. ಅವ್ರ ಪ್ರೀತಿ ಇವರಿಗೆ ಬೇಕು, ಇವ್ರ ಪ್ರೀತಿ ಅವರಿಗೆ ಬೇಕು ಮೇಡಮ್. ಈಗ ಒಬ್ಬರೇ ಜೀವನವನ್ನ ನಿರ್ವಹಿಸ್ತಾ ಇದ್ದೀರಿ. ಈಗ ನಿಮ್ಮ ಜೊತೆ ಹುಟ್ಟಿರ್ತಕ್ಕಂಥ ಸಹೋದರ ಸಹೋದರಿಯರು ಭೇಟಿ ಆಗ್ತಾರಾ? ಭೇಟಿ ಆಗ್ತಾರೆ ಮೇಡಮ್. ಏನೆಲ್ಲ ಮಾತುಗಳನ್ನ ಆಡ್ತೀರಿ ಸೇರಿದಾಗ? ಯಾವ ಸಂದರ್ಭದಲ್ಲಿ ಸೇರ್ತೀರಿ? ಅವರೇ ಬರ್ತಾರಾ, ನೀವೇ ಹೋಗ್ತೀರಾ? ನಾನು ಹೋಗ್ತೀನಿ, ಅವರು ಬರ್ತಾರೆ ಮೇಡಮ್. ಮತ್ತೆ ಏನೆಲ್ಲ ತಿಂಡಿಗಳು ಮಾಡ್ತಿದ್ರಿ ನೀವು ನಿಮ್ಮ ಮನೆಗೆ ಬಂದಾಗ, ಮದುವೆ ಆಗಿ ಬಂದಾಗ? ಗಂಡನ ಮನೆಯಲ್ಲಿ ನಾನು ತಾಯಿ ಮಾಡುವ ತಿಂಡಿ ಎಲ್ಲ ಮಾಡ್ತಿದ್ದೆ ಮೇಡಮ್. ಹೇಳಿ ಲಿಸ್ಟ್. ನಾನೇನು ನಮ್ಮ ಮನೆಯಲ್ಲಿ ನಾನು ದೋಸೆ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಇನ್ನು ಪಾಪಿಟ್ಟು ಅಂತ ಮಾಡ್ತೀವಿ. ನಿಮ್ಗೆ ಗೊತ್ತುಂಟಾ? ಅದು ತರಿನ ಅಕ್ಕಿನ ತರಿ ಮಾಡಿಬಿಟ್ಟು ತರಿಯಲ್ಲಿ ಮಾಡೋದು. ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನ ಪೂರ್ಣ ಹೇಳಿ, ತೆಂಗಿನಕಾಯಿ ಹಾಕ್ಬಿಟ್ಟು ಅದನ್ನ ಬೇಯಿಸಿ ಅದು ಪಾಪುಟ್ಟು ಅಂತ ಹೇಳುದು. ಇನ್ನೊಂದು ಇಡ್ಲಿ ಗೊತ್ತುಂಟಲ್ಲ ನಿಮಗೆ? ಇಡ್ಲಿ ಮಾಡ್ತಿದ್ದೆ. ನೀವು ಹೇಗ್ ಮಾಡ್ತಿದ್ರಿ ಇಡ್ಲಿ? ಇಡ್ಲಿ ಇವತ್ತು ಇದು ಮಾಡೋದು, ಆಡ್ಸ್ಬಿಡೋದು. ಆವಾಗ ನಮ್ಗೆ ಇದೆಲ್ಲ ಇತ್ತಿಲ್ಲ, ಮಿಕ್ಸಿ ಇರ್ಲಿಲ್ಲ, ಇಲ್ಲ ಮಿಕ್ಸಿ ಇಲ್ಲ, ಕಲ್ಲಲ್ಲಿ ಆಡ್ಸೋದು. ಆಡ್ಸ್ಬಿಟ್ಟು ಇವತ್ತು ಆಡ್ಸಿ ನಾಳೆ ಇಡ್ಲಿ ಮಾಡೋದು. ಯಾರು ರುಬ್ತಾ ಇದ್ರು? ನಾನೇ. ನಿಮ್ಮ ಗಂಡ ರುಬ್ಬಿ ಕೊಡ್ತಿರ್ಲಿಲ್ಲ? ನಾವು ಕೊಡೋದಿಲ್ಲ ಸರ್ ಮೇಡಮ್. ಅವರು ಒಂದು ಸಲ ಬಗ್ಗಿ ಗುಡಿಸಿಲ್ಲ. ಆ ಕೆಲಸಗಳು ಬರ್ತೀರ, ಬೇಕಾದ್ರೆ ಕತ್ತಿ ತೆಕೊಂಡು ತೋಟಿಗೆ ಹೋಗ್ತಾರೆ ಕೆಲಸ ಮಾಡಕ್ಕೆ, ಮನೆಯಲ್ಲಿ ಮಾಡಕ್ಕಿಲ್ಲ. ಕೆಲಸ ಮಾಡ್ತಿರ್ಲಿಲ್ಲ. ಈಗ ಇಬ್ಬರಾಳೆ ಇರೋದು. ಅವರು ಕೆಲಸ ಮಾಡಿ ಕೊಟ್ಟಿದ್ದಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತಾ? ಈ ಮನೆ ನಿಮ್ಮ ಮನೆಯಲ್ಲಿ ನಿಮಗೆ ಅವರು ಕೆಲಸದಲ್ಲಿ ಸಹಾಯ ಮಾಡಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತು? ಇಲ್ಲ ಮೇಡಮ್. ಗಂಡಸರು ಯಾಕೆ ಕೆಲಸ ಮಾಡೋದು ಅಂತ ನಾ ಬಿಡುತ್ತಿರ್ಲಿಲ್ಲ. ಒಂದ್ ದಿವಸ ಅವರು ಹಿಡಿದು ತಕ್ಕೊಂಡು ಗುಡ್ಸಿಲ್ಲ. ನೀವು ಗುಡ್ಸಿಲ್ಲ ಅಂತೀರಿ, ಅವರು ಸಹಾಯ ಮಾಡ್ಬೇಕಿತ್ತು ಅಂತ ಅಂದ್ರೆ ಬೇಡ ಅಂತೀರಲ್ಲ? ಬೇಡ ಅಂತೀನಿ ಮೇಡಮ್. ಅಂದ್ರೆ ಕಾಳಜಿ, ನಾನೇ ಮಾಡ್ತೀನಿ ಕೆಲಸ, ನೀವು ಮಾಡಬೇಡಿ ಅಂತ. ಆರಾಮಾಗಿರಿ, ಊಟ ತಿಂಡಿ ಮಾಡ್ಕೊಂಡು ತೋಟದ ಕೆಲಸ ಮಾಡ್ಕೊಂಡು ಅಂತ ಬಹಳ ಕಾಳಜಿಯನ್ನ ವಹಿಸ್ತಿದ್ರಿ. ಅವ್ರ ಹೆಸರೇನು? ಕಾಳಪ್ಪ ಅಂತ. ಕಾಳಪ್ಪ, ಸಂಬು ಕಾಳಪ್ಪ. ಅವರು ಅಂತೂ ನನ್ನ ತಮ್ಮನ ಜೊತೆ ಹೇಳಿದರಂತೆ, ನಿಮ್ಮ ಅಕ್ಕ ನನ್ನನ್ನು ತಾಯಿಯಾಗಿ ನೋಡ್ಕೊಳ್ತಾರೆ ಅಂತ. ನಿಮ್ಮೊಟ್ಟಿಗೆ ಹೇಳಲಿಲ್ಲ? ಇಲ್ಲ. ತಮ್ಮ ಹೇಳಿದ್ರ? ಏನ್ ಅನ್ನಿಸ್ತು ನಿಮ್ಗೆ? ಅವಾಗ ಇದ್ರ ಅವರು? ಯಾರು? ಅವರಿದ್ರು ಹೇಳುವಾಗ. ತಮ್ಮ ಹೇಳುವಾಗ ನಿಮ್ಗೆ ನಿಮ್ ಗಂಡ ಇದ್ರಾ?
ನಿಮ್ಗೇನು ಅನ್ನಿಸ್ತಿತ್ತು ಆ ನಂತರ? ನನಗೆ ಪಾಪ ಅಂತ ಆಯ್ತು ಮೇಡಮ್, ಅಷ್ಟೇ. ಪಾಪ ಇಂಥ ಭಾವನೆ ಇಟ್ಕೊಂಡಿದ್ದಾರಲ್ಲ ಅಂತ. ಅದು ದೊಡ್ಡ ಕೆಲಸ ಎಲ್ಲ ಮಾಡಿ ಬರುವಾಗ ಮೀನ್ ಸಾರ ಎಲ್ಲ ಇರ್ತದಲ್ಲ ಮೇಡಮ್, ಅದರ ಒಳ್ಳೆದೇ ಹಾಕ್ಬಿಟ್ಟು ಅದರ ಮುಳ್ಳೆಲ್ಲ ನಾ ತೆಗಿಯೋದು, ಅವ್ರು ಅದನ್ನ ತಿನ್ನೋದು. ನನಗೆ ಮಕ್ಕಳಿಲ್ಲ ಮೇಡಮ್, ಅದಕ್ಕೆ ನಮ್ಮ ಮಕ್ಕಳ ಹಾಗೆ ಸಾಕಿದ್ದು. ಪತಿಯನ್ನೇ ನೀವು ಮಕ್ಕಳು ಮಗನಂತೆ ನೀವು ನೋಡ್ಕೊಂಡ್ರಿ. ನನಗೆ ಅವರೇ. ಹಿರಿಯರು ಹೇಳ್ತಾರೆ, ನಿರ್ಲಕ್ಷ್ಯಗೊಂಡಾಗ ಮಕ್ಕಳು ಅಂತ ಯಾಕಿರಬೇಕಿತ್ತು, ನಮಗೆ ಇಲ್ಲದೇ ಇದ್ದರೆ ಆಗಿತ್ತು ಅಂತ ನೊಂದುಕೊಂಡು ಹೇಳ್ತಾರೆ. ನಿಮಗೆ ಆ ರೀತಿ ಅನುಭವ ಆಗಿತ್ತಾ? ನನಗೆ ಇಲ್ಲ ಮೇಡಮ್, ನನಗೆ ಮಕ್ಕಳು ಬೇಕಿತ್ತು ಅಂತ. ನನಗೆ ಮಕ್ಕಳಂದ್ರೆ ಭಾರಿ ಖುಷಿ ಮೇಡಮ್. ನನಗೆ ಒಂದು ಇದ್ದಿದ್ರೆ ಸಾಕಿತ್ತು ಅಂತ ನನಗೆ ಒಂಥರ. ಈಗ ಬೈತಾರಲ್ಲ ಮಕ್ಕಳಿಗೆ, ನೊಂದು ಬೇಸರ ಮಾಡ್ಕೊಂಡು ಹೇಳ್ತಾರಲ್ಲ, ಅದನ್ನ ನೋಡಿದಾಗ ಏನು ಅನ್ನಿಸ್ತಾ ಇತ್ತು? ಈಗ ಬೇರೆ ಹಿರಿಯರು ಮಗ ಅಥವಾ ಮಗಳು ಸರಿಯಾಗಿ ನೋಡ್ಕೊಳ್ಳದೆ ಇದ್ದಾಗ ಯಾಕೆ ಬೇಕಾಗಿತ್ತು ಮಕ್ಕಳು, ನಾವು ಸಾಕಿ ಸಲಹಿ ನಮ್ಮ ಸಮಯ ಎಲ್ಲ ಕಳ್ಕೊಂಡ್ವಿ ಅಂತ ದುಃಖಿಸುವಾಗ ನೀವು ಏನಂತ ಇದ್ರಿ ಮಕ್ಕಳಿಲ್ಲದಾಗ? ಅದು ಇನ್ನೇನ್ ಮಾಡೋದು, ಪ್ರಕೃತಿಯಲ್ಲಿ ಕೊಟ್ಟದ್ದು, ಪ್ರಕೃತಿ ನಿಯಮ ಆದಿದ್ದೀರಾ ಮೇಡಮ್. ಮಕ್ಕಳಿಲ್ಲದ ದಂಪತಿಯನ್ನ ಕೆಲವರು ಚುಚ್ಚು ಮಾತುಗಳನ್ನಾಡಿ ನೋಯಿಸ್ತಾರೆ. ಆ ರೀತಿಯ ಕಹಿ ಘಟನೆ ಆಗಿತ್ತಾ ನಿಮಗೆ? ನನಗೆ ಅದು ಆಗಿಲ್ಲ ಮೇಡಮ್, ಹೇಳಿರ್ಬೋದು, ನನ್ನ ಕಿವಿ ಕೇಳಿಲ್ಲ ಮೇಡಮ್. ಅದು ಒಳ್ಳೇದಲ್ಲ ಅಲ್ವಾ? ಒಳ್ಳೇದಲ್ಲ. ನೀವು ಹೇಳಿದ್ರಿ ಪ್ರಕೃತಿ ನಿಯಮ ಅದು ಸ್ವೀಕರಿಸಬೇಕು ಅಂತ ಅಲ್ವಾ? ಅದನ್ನು ಚುಚ್ಚು ಮಾತುಗಳನ್ನು ಆಡಬಲ್ಲಂತಹ ಮನಸ್ಸುಗಳು ಯೋಚನೆ ಮಾಡಬೇಕು. ಆ ರೀತಿ ಎಲ್ಲ ನೋಯಿಸಬಾರ್ದು ಅಂತಹ ಮಕ್ಕಳಿಲ್ಲದ ದಂಪತಿಯನ್ನ ಅಂತ ಅಲ್ವಾ? ಇನ್ನು ಕಡೆಯದಾಗಿ ನಿಮ್ಮ ಜೀವನದಲ್ಲಿ ಮರೆಯಲಾರದ ಘಟನೆ ಅಂತ ಅಂದರೆ ಯಾವುದು? ನನಗೆ ಮರೆಯಲಾಗದ ಘಟನೆ ಅಂದರೆ ನನ್ನ ಗಂಡ ಸತ್ತಿದ್ದು. ಅದು ನನಗೆ. ಈಗ ಒಬ್ಬರೇ ಆಗ್ಬಿಟ್ರಿ ಅವಾಗ, ಅವರು ತೀರಿ ಹೋದಾಗ ನೀವು ಏನು ಯೋಚನೆ ಮಾಡ್ತಾ ಇದ್ರಿ ಆಗ? ಯಾವಾಗ ಆ ಸಂದರ್ಭದಲ್ಲಿ ಸತ್ತಲ್ಲಿ ನಾನು ಒಬ್ಳೇ ಹೇಗೆ ಬದುಕಲಿಪ್ಪ, ಏನು ಮಾಡೋದು, ಅದು ಇದು ಎಲ್ಲ ನನಗೆ ಯೋಚನೆ ಬರ್ತಾ ಇತ್ತು ಮೇಡಮ್. ಇನ್ನೇನು ಮಾಡೋದು, ಪರಮಾತ್ಮ ಕೊಟ್ಟಿದ್ದು ಪರಮಾತ್ಮ ಕರ್ಕೊಂಡರು, ಇದು ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ಹಾಗೆ ಹೇಳ್ಬಿಟ್ಟು ದಿವಸ ನಾನು ಹತ್ಕೊಂಡೇ ಇದ್ದೆ ಮೇಡಮ್. 3 ವರ್ಷ ಹತ್ತಿದ್ದೀನಿ ನಾನು. ಅಲ್ಲಿಂದ ಅಳೋದು ಬಿಟ್ಬಿಟ್ಟು ನಾನು ಶ್ರೀಕೃಷ್ಣನ ಪೂಜೆ ತಗೊಂಡೆ. ಅಲ್ಲಿಂದ ನನಗೆ 3 ಆಫರ್ ಬಂತು ಮೇಡಮ್. ಯಾವುದು? ಒಬ್ಬರಿಗೆ ಜಾಬ್ ಇಲ್ಲ, ಇನ್ನೊಬ್ಬರಿಗೆ ಪೊಲೀಸ್ ಅವರು, ಇನ್ನೊಬ್ರು ನನ್ನ ಜೊತೆ ಓದ್ಕೊಂಡಿದ್ದವರು. ಹಾಗೆ ಬಂತು. ಮದುವೆ ಮಾಡ್ಕೊಳಕ್ಕೆ ನನ್ನನ್ನು. ಆಗ ನನಗೆ ಆಯ್ತು, ಇನ್ನೆಲ್ಲ ಈ ಮುದಿ ವಯಸ್ಸಲ್ಲೇ ಮದುವೆ ಬೇಡ, ನನಗೆ 3/4 ವಯಸ್ಸು ಹೋಗ್ಬಿಟ್ಟಿದೆ, ಇನ್ನು ಕಾಲಂಸೆ ನನಗಿರೋದು, ನಾನು ದೇವರಲ್ಲಿಗೆ ಹೋಗ್ಬೇಕು, ನನ್ನ ಕೃಷ್ಣ. ನಾನು ಮದುವೆ ಆಗ್ತೀನಿ ಅಂತ ಬಂದಿದ್ರು ಗಂಡ ತೀರಿ ಹೋದ ನಂತರ ಬಂದಿದ್ರು. 1 ವರ್ಷದಲ್ಲೇ ಬಂತು. ಅಲ್ಲಿಂದ ನನಗೆ ಇನ್ನು ಕಾಲಂಸ ಇರೋದು, ನನಗೆ ದೇವರನ್ನ ನೆನಬೇಕು, ಕೃಷ್ಣನ ಪಾದ ಪೂಜೆ ಮಾಡ್ಬೇಕು ಅಂತ ಹೇಳಿ ಕೃಷ್ಣನ ಪೂಜೆ ಶುರು ಮಾಡಿಬಿಟ್ಟೆ. ಎಷ್ಟು ವರ್ಷದ ಹಿಂದೆ ಅವರು ತೀರಿ ಹೋದ್ರು ಮನೆಯವರು? ಈಗ 8.5 ವರ್ಷ ಆಯ್ತು. ಇರುವ ಜೀವನವನ್ನ ಕೃಷ್ಣನ ಸ್ಮರಣೆಯಲ್ಲಿ ಕಳೆಯೋಣ ಅನ್ಕೊಂಡು ನಿರ್ಧಾರ ಮಾಡಿದ್ರಿ. ಇನ್ನು ತುಂಬಾ ಸಂತೋಷ ಕೊಟ್ಟಂತಹ ಘಟನೆ ಯಾವುದು? ಸಂತೋಷ ಕೊಟ್ಟದ್ದು ಅಂದ್ರೆ ತುಂಬಾ ಖುಷಿ ಕೊಟ್ಟಂತದ್ದು ಜೀವನದಲ್ಲಿ, ಇಡೀ ಜೀವನದಲ್ಲಿ ತಾಯಿ ಜೊತೆ ಇರುವಾಗೆ ಸುಖ ಸಿಕ್ಕಿದ್ದು ಮೇಡಮ್. ತಾಯಿ ಜೊತೆ ನಾವು ಇದು ಮಾಡೋದು, ನಾನು ದೊಡ್ಡವಳಾಗುವಾಗ ನನಗೆ ಕಿಸ್ ಕೊಡ್ತಾ ಇದ್ರು. ನಾವು ತಾಯಿ 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 ಅಂತ, ನಮ್ಗೆ ಯಾವ ಜವಾಬ್ದಾರಿ ಇಲ್ಲ. ಏನಾದ್ರೂ ಕಷ್ಟ ನಷ್ಟ ಬಂದ್ರೆ ತಾಯಿನ ತಬ್ಬಿ ಹಿಡಿದು ಬಿಡೋದು, ಒಂದು ಅದು ಇದು ಕಂಡ್ರೆ ನಾಯಿಗೆ ಬಂದ್ರೆ ತಾಯಿನ ತಬ್ಬಿ ಹಿಡಿದು. ಅದಕ್ಕೆ ನಮ್ಗೆ ತಾಯಿಯೇ ಕಾರಣ ಅಲ್ಲ, ಅದಕ್ಕೆ ನಮ್ಮ ತಾಯಿಯೇ ನನಗೆ ಸಂತೋಷ. ಅವರು ಎಷ್ಟು ದಿನಗಳ ಹಿಂದೆ ಹೋದ್ರು ತಾಯಿ? ಅವರು ಇಸವಿ 2ಕ್ಕೆ ಹೋಗಿದ್ದಾರೆ. 2002ರಲ್ಲಿ. ಕೊನೆಯ ಮಾತು ಏನು ಹೇಳಿದ್ರು ಅಮ್ಮ ತಾಯಿ? ಕೊನೆಯ ಮಾತು ಏನು ಹೇಳಿದ್ರು, ಅವರು
ನಾನು ಅವರು ತಮ್ಮನ ಮನೆಯಲ್ಲಿ ಇದ್ದಿದ್ದಲ್ಲ, ತಮ್ಮ ಎಲ್ಲ ಅಲ್ಲಿದ್ರು ಪುತ್ತೂರಲ್ಲಿ. ನಾನು ನನ್ನ ಗಂಡನ ಜೊತೆಯಲ್ಲಿದ್ದೆ. ಅಲ್ಲಿಂದ ನಾವು ಹೋಗಿ ಹೇಳಿದೆ, ನನಗೆ ಕೂಲಿ ಕೆಲಸ ಉಂಟಮ್ಮ, ನಾನು ಇನ್ನೊಂದು 8 ದಿವಸಗಳದ್ದು ಬರ್ತೀನಿ ನೀನು ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಮೇಡಮ್. ಬಂದು ಇನ್ನು ನಾವು ಹೋಗುವ ಇನ್ನು 2 ದಿವಸ ಇತ್ತು ನಾ ಹೇಳ್ದ ಮಾತಿಗೆ ಹೋಗ್ಲಿಕ್ಕೆ, ಆವಾಗ ಸತ್ತು ಹೋದ್ರು. ಕಡೆಯದಲ್ಲಿ ಏನು ಸಿಕ್ಕಿಲ್ಲ. ಅದು ತುಂಬಾ ಮರೆಯಲಾರದ ಘಟನೆಗಳಲ್ಲಿ ಅದು ಒಂದು. ತುಂಬಾ ಸಂತೋಷ ಕೊಟ್ಟಂತದ್ದು ಅಂದಾಗ ನೀವು ತಾಯಿ ಜೊತೆ ಇದ್ದದ್ದು ಅಂತ ಹೇಳಿದ್ರಿ. ತಾಯಿಯ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಅಂತ ಬಂದಾಗ ಅಲ್ಲಿ ನಿಮ್ಮ ಸುತ್ತಮುತ್ತಲು ಅಂದ್ರೆ ನಿಮ್ಮ ಕುಟುಂಬ ಯಾವ ರೀತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತು? ಅದು ಅಲ್ಲಿ ಬರುವಾಗ ನಾನು ಇನ್ನು ಬೆಳಿಗ್ಗೆಲ್ಲ ಅಡಿಗೆ ಗಿಡಿಗೆಲ್ಲ ಮಾಡಿಬಿಟ್ಟು ನಾನು ಮಿಲ್ಲಿಗೆ ಬರ್ತಿದ್ದೆ ಮೇಡಮ್, ಫ್ಲೋರ್ ಮಿಲ್ಲಿಗೆ. ಅಲ್ಲಿ ಎಲ್ಲ ಕೆಲಸ ಮಾಡಿ ಹೋಗುವಾಗ ರಾತ್ರಿ 8 ಗಂಟೆ ಆಗ್ತಾ ಇತ್ತು. ಅಲ್ಲಿ ಇನ್ನೇನು ಅವರು ನಾವು ಹೋಗುವಾಗ ಮಲಗ್ತಾರೆ, ನಾವು ಹೋಗಿ ಮಲಗೋದು. ಇನ್ನು ನಾನು ಅತ್ತೆ ಮಾವನೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದೆ. ನಾದಿನೇ ಇದ್ರು, ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತಿದ್ದೆ. ಮಗಳನ್ನ ನೋಡ್ದಾಗೆ ನೋಡ್ತಾ ಇದ್ರು. ಅವ್ರ ಹೆಸರೇನು? ಗಂಗಮ್ಮ ಅಂತ. ಮಾವ? ನನ್ನ ತಾಯಿ ಗಂಗಮ್ಮ, ಅವರು ಗಂಗಮ್ಮ. ಮಾವನ ಹೆಸರು ಅತ್ತೆಯಲ್ಲಿ ತಾಯಿಯನ್ನ ಕಂಡ್ರಿ. ಮಾವ ಅವ್ರ ಹೆಸರು ಚಿನ್ನಪ್ಪ ಅಂತ. ಅವ್ರು ಫಾರೆಸ್ಟರ್ ಆಗಿದ್ರು. ಅವರು ಏನಿಲ್ಲ ಹೇಳ್ಕೊಡ್ತಾ ಇದ್ರು ನಿಮಗೆ, ಹೀಗೆ ಮನೆಯನ್ನ ನಡೆಸಬೇಕು ಅಂತ? ಅದೆಲ್ಲ ನನಗೆ ಹೇಳ್ಕೊಟ್ಟಿಲ್ಲ. ಯಾಕೆಂದ್ರೆ ನೀವು ವಿದ್ಯಾವಂತೆ. ವಿದ್ಯೆ ಇಲ್ಲದಾಗ ಅವನ ಪರಿಸ್ಥಿತಿ ಏನಾಗುತ್ತೆ, ಮನುಷ್ಯನ ಪರಿಸ್ಥಿತಿ? ವಿದ್ಯೆ ಇಲ್ಲದೆ ಇರುವಾಗ ಅವರಿಗೆ ಒಂದು ಆಲೋಚನೆ ಬರೋದಿಲ್ಲ ಮೇಡಮ್. ಬ್ರೈನ್ ಇಂದ ಅಷ್ಟು ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಅವರಿಗೆ. ಆಸೆ ಹತ್ತಿ ಅಷ್ಟು ಕಡಿಮೆ, ಹಾಗೆಲ್ಲ ಆಗ್ತದೆ. ಆದ್ರೆ ನಮ್ಮ ಅಜ್ಜಿ ತಾತ ಮುತ್ತಜ್ಜಿ ಅವರೆಲ್ಲ ಓದಿರ್ಲಿಲ್ಲ ಅಲ್ವಾ? ಆಗ ಓದಿಲ್ಲ. ಆದ್ರೆ ಅವರು ಕುಟುಂಬವನ್ನ ನಿರ್ವಹಿಸ್ತಾ ಇದ್ರು. ಹೇಗೆ ಸಾಧ್ಯ? ಏನು ಕಾರಣ? ಇವತ್ತು ಓದಿದ್ರು ಓದದವರ ರೀತಿಯಲ್ಲಿ ನಡ್ಕೊಳ್ತಾರೆ. ಹಿಂದೆ ಓದಿರ್ಲಿಲ್ಲ, ವಿದ್ಯೆ ಇರಲಿಲ್ಲ, ಆದರೆ ಇಡೀ ಕುಟುಂಬವನ್ನ ಸಂತೋಷದ ಕೂಟದಲ್ಲಿ ಸೇರೋ ಹಾಗೆ ಮಾಡ್ತಾ ಇದ್ರು. ಏನು ಕಾರಣ ಇವತ್ತಿಗೂ ಹಿಂದಿನದಕ್ಕೂ? ಅದಕ್ಕೂ ವಿದ್ಯೆ ಒಂದು ಬೇಡ ಮೇಡಮ್. ಅವರಿಗೆ ಹಿಂದಿನವರಿಗೆ ತುಂಬಾ ಆಸೆ ಹತ್ತಿ ವಿದ್ಯೆ ಅವರಿಗೆ ಬೇಡ ಮೇಡಮ್. ಹಾಗಿದ್ರು ನಮ್ಮ ತಾಯಿ ತಂದೆ ಅಷ್ಟೇ, ಅಷ್ಟು ಪ್ರೀತಿ, ಬಂದ ಜನರನ್ನು ಅಷ್ಟು ಚೆನ್ನಾಗಿ ನೋಡ್ತಿದ್ರು, ಪ್ರೀತಿಯಿಂದ ಮಾತಾಡ್ತಿದ್ರು. ಒಬ್ಬನ ಆ ಕಡೆ ಹೋದ್ರೆ ಕರೆದು ಮಾತಾಡಿಸ್ತಾರೆ, ಊಟ ಹಾಕ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ತಾರೆ, ಇನ್ನು ಕೆಲಸ ಮಾಡ್ತಾರೆ. ಮಕ್ಕಳನ್ನ ಸಾಕ್ಬೇಕು ಮೇಡಮ್, ಗದ್ದೆ ನಡಬೇಕು, ಇನ್ನು ಅದೆಲ್ಲ ಮಾಡ್ಬೇಕು. ಅದಕ್ಕೆ ಅವರಿಗೆ ಆ ಜವಾಬ್ದಾರಿ. ತಮ್ಮನಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಪ್ರೀತಿಯ ತಮ್ಮನಿಗೆ ಹೋಗ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ನನ್ನ ಮಾತೆಲ್ಲ ಅವ್ರು ಕೇಳ್ಕೊಳ್ತಾರೆ. ನಾನು ಏನ್ ಮಾತಾಡ್ತೀರಿ? ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಕಾಲು ನೋವು ಅದು ಇದು ಅಂತ ಹೇಳ್ರೆ ನಾನು ಅದು ಇದು ಮಾಂಸ ಮೊಟ್ಟೆ ಅದೆಲ್ಲ ಕೊಟ್ಟು ಇದು ಮಾಡ್ತೀನಿ. ಇನ್ನವರಿಗೆ ಕಾಯಿಲೆ ಕಸ ಆದರೆ ನಾನು ದೇವರಿಗೆ ಪೂಜೆ ಮಾಡ್ತೀನಿ. ಇನ್ನು ಅಲ್ಲಿ ಮೃತ್ಯುಂಜಯ ಟೆಂಪಲ್ಗೆ ಹೋಗುವಾಗ ನಾನೆಲ್ಲ ಹೊಲಸು ಹೊಟ್ಟು ತಿಂದು ಹೋಗೋದಿಲ್ಲ ಮೇಡಮ್. 10-20 ದಿವಸ ಹಾಗೆ ಹೋಗೋದು. ಕೃಷ್ಣನ ಭಜನೆ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಆಗ ನನ್ನ ತಮ್ಮನ ಪೂಜೆ ಮಾಡ್ತೀನಿ ಅಲ್ಲಿ ಹೋಗಿ. ನಾನು ತಮ್ಮನಿಗಾಗಿ ಪೂಜೆ ಮಾಡ್ತೀನಿ. ತಮ್ಮ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಖುಷಿ. ಮದುವೆ ಮೊದಲು ಅಂತೂ ಇಷ್ಟು ಖುಷಿ ಇತ್ತಿಲ್ಲ, ಈಗ ತುಂಬಾ ಖುಷಿ ನನಗೆ. ಈಗ ಹಿರಿಯರಾಗಿರೋದ್ರಿಂದ ಅವರು ಸ್ವಲ್ಪ ಕಾಳಜಿಯನ್ನ ವಹಿಸ್ತಾರೆ ಸಹೋದರಿ ಅಂತ. ಇನ್ನೇನಾದ್ರೂ ಹೇಳೋದಿದೆಯಾ ನಿಮ್ಮ ಮನಸ್ಸಿನಲ್ಲಿ? ಇನ್ನೇನು ಹೇಳೋದು ಮೇಡಮ್, ಅದೇ ನಾನು ಒಬ್ಳೆ. ನಾ ಎಲ್ಲಾದರೂ ಮಂಚದಲ್ಲಿ ಬಿದ್ದು ಹೋದ್ರೆ ಯಾರು ಸಾಕ್ತಾರೆ ನನಗೆ ಅಂತ ಅವರೊಂದು ಯೋಚನೆ ಮಾಡ್ತೀನಿ. ಆಗ ನನಗೆ ಪ್ರಶ್ನೆ ಯೋಚನೆ ಬರ್ತದೆ. ಇವತ್ತು ಹಿರಿಯರು ಟಿವಿ ಮೊಬೈಲ್ ಹಾವಳಿಗೆ ಬಲಿಯಾಗ್ತಾ ಇದ್ದಾರೆ. ಮಕ್ಕಳು ಮನೆಯಲ್ಲಿ ಮಕ್ಕಳ ಯಾವ ರೀತಿ ಇರಬೇಕು, ಮಕ್ಕಳ ಲಾಲನೆ ಪಾಲನೆ ಅಂತೀರಿ. ನೀವೊಬ್ರು ವಿದ್ಯಾವಂತಿಯಾಗಿ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಹೇಗಿರ್ಬೇಕು ಅಂತೀರಿ? ಮಕ್ಕಳನ್ನು ಯಾವಾಗಲೂ ಒಳ್ಳೆ ದಾರಿಗೆ ಬರಬೇಕು ಮೇಡಮ್. ಅವ್ರು ಕೆಟ್ಟದ್ದು ಮಾಡ್ತಾರ ಅದು ಇದು ನೋಡ್ಕೊಂಡಿರ್ಬೇಕು. ಅವರಿಗೆ ಒಳ್ಳೇದು ಪಾಠ ಕಲಿಸ್ಬೇಕು. ತಂದೆ ತಾಯಿಗೆ ಹೀಗೆ ಹೇಳ್ಬಾರ್ದು ಹಾಗೆ ಹೇಳ್ಬಾರ್ದು. ಅಜ್ಜ ತಾತ ಎಲ್ಲ ಚೆನ್ನಾಗಿರ್ಬೇಕು. ಅವರು ಎಲ್ಲ ನಮ್ಮ ಕುಟುಂಬಸ್ಥರು. ಚೆನ್ನಾಗಿ ಓದಬೇಕು, ದೊಡ್ಡ ಕೆಲಸ ತೆಗಿಬೇಕು, ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು, ಪ್ರೀತಿ ಇರಬೇಕು ಜನರ ಮುಂದೆ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಜಗಳ ಇರಬಾರ್ದು, ಅನ್ಯೋನ್ಯ ಪ್ರೀತಿಯಿಂದ ಇರಬೇಕು. ಹಾಗೆಲ್ಲ ಹೇಳ್ತಾರೆ. ಒಳ್ಳೇದು. ಎಂ ಕೆ ಸರಸ್ವತಿ ಅವರೇ, ನೀವು ಮಡಿಕೇರಿ ಆಕಾಶವಾಣಿಗೆ ಬಂದು
ನಿಮ್ಮ ಬಾಲ್ಯದ ಬದುಕು, ನಿಮ್ಮ ಇತ್ತೀಚಿನ ಜೀವನದ ಹಾದಿ ಮತ್ತು ನನ್ನ ಭವಿಷ್ಯ ಕಂಡಂಥ ಕನಸು ಏನು ಅನ್ನೋದನ್ನೆಲ್ಲವನ್ನು ನೀವು ಹೇಳಿದ್ರಿ. ಒಂದು ನೃತ್ಯ ಕೂಡ ನೀವು ಪ್ರಸ್ತುತಪಡಿಸಿದ್ರಿ. ನೀವು ಹಾಡು ಹೇಳೋದನ್ನು ಖಂಡಿತ ನಮ್ಮ ಶ್ರೋತೃಗಳು ಕೇಳಿರ್ತಾರೆ, ತುಂಬ ಖುಷಿಪಟ್ಟಿರ್ತಾರೆ. ನಿಮ್ಮ ಅನುಭವ ನಿಜವಾಗಿ ಒಂದು ಜೀವನಕ್ಕೆ ಒಂದು ರೀತಿ ನೀತಿಯನ್ನು ಕಲಿಸುತ್ತೆ. ನೀವು ನಡೆದು ಬಂದ ಹಾದಿಯನ್ನು ಒಳ್ಳೆಯ ಮಾತುಗಳಿಂದ ನೀವು ವಿವರಿಸ್ತ್ರಿ. ಮತ್ತು ಕೃಷ್ಣನ ಭಜನೆಯನ್ನು, ಹಾಡುಗಳನ್ನು ಹೇಳಿದ್ರಿ. ನಾನು ಗೀತೆಯನ್ನು ಓದಿದ್ದೇನೆ, ಬೈಹಾಲ್ಟ್ ಮಾಡಿದ್ದೀನಿ ಅಂತ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾತುಗಳನ್ನು ಆಡೋಣ. ನಿಮಗೆ ಭಾಗವಹಿಸಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ ನಿಮಗೆ ಧನ್ಯವಾದಗಳು MK ಸರಸ್ವತಿ ಅವರೇ. ತುಂಬ ಖುಷಿ ಆಯ್ತು ಮೇಡಮ್, ಸಂತೋಷದಿಂದ ನೀವು ಕಂಡಿದ್ದೀರಾ. ಇದುವರೆಗೆ ಟಿ ಶೆಟ್ಟಿಗೇರಿಯ ವೆಸ್ಟ್ ನೆಮ್ಮಲೆಯ ಬಾಣಿರ MK ಸರಸ್ವತಿ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಕಡೆಯ ಕಂತು ಕೇಳಿದ್ರಿ. ಎನ್ನುವ ಅರಿವಾಗಿರು ನೀ ಚೇತನವ ಹೊಂದಿರು. ಹಿರಿಯ ಜೀವಗಳ ಭಾವ, ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಎಂ ಶಕುಂತಲಾ. ಗಾನವು ನಾನು ಹೇ ಅನಂತ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಗಾನವು ನಾನು ಹೇ ಅನಂತ ಗಾಯಕನೇ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.